ವಿಧವಕ್ಯವನೆಲ್ಲ ಬೋಧನೆ ಕನ್ನಡದಿ ಬೋಧಿಸುತ್ತ ಜನರ ಬೇರಾಮತಿ ಕೆಡಿಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನು ಸಾಧು ನಿಜ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುತರನ್ನಾಗಿ ದೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಂತೆ ಸಿದ್ಧಾರೂಢರಿಗೆ ನತನಂತೆ ಬಾಳ ಬಲವೇದಾಂತಕ್ಕೆ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿರುವವೇ ಶಾಸ್ತ್ರವೆಂಬುವ ನವಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे सिद्धारूढमहं भजे जगदादि जगद्गुरु सिद्धारूढ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಪ್ರಥಮ ಸಂಧಿಯ 4ನೆಯ ಸೂತ್ರದ 4ನೆಯ ನುಡಿಯ ಸಿಂಹಾವಲೋಕನ ವಿಷಯವಾಗಿದ್ದು, ಈ ಒಂದು ನುಡಿಯಲ್ಲಿ ಮಾಯೆ ಎನ್ನುವಂಥದ್ದು ಆ ಬ್ರಹ್ಮನಲ್ಲಿ ಹೇಗಿದೆ ಅಂದರೆ 4, 3, 3, 9 ಪ್ರಕಾರವಾಗಿ ಅದು ಸತ್ತು ಅಲ್ಲ, ಅಸತ್ತಲ್ಲ, ಸದಸತ್ತು ಅಲ್ಲ, ಭಿನ್ನ ಅಲ್ಲ, ಅಭಿನ್ನ ಅಲ್ಲ, ಭಿನ್ನ ಅಭಿನ್ನೂ ಅಲ್ಲ ಅಂತ ಯಾವ 4, 3 ರೀತಿ ಸಾವಯವನೂ ಅಲ್ಲ, ನಿರವಯವನೂ ಅಲ್ಲ, ಸಾವಯವ ನಿರವಯವ ಎಂದು ಹೇಳಲಿಕ್ಕೆ ಬರಲಾರದು ಏನು ಒಂದು ಉಂಟು, ಅದೇ ಮಾಯೆಯನ್ನು. ಹಾಗಾಗಿ ಬೇರೆ ರೀತಿ ಏನಾದರೂ ವಿಚಾರ ಮಾಡಿ ಹೇಳಕ್ಕೆ ಬರ್ತದೇನು ಅಂದರೆ ಯಾವ ರೀತಿ ಹೇಳಲಿಕ್ಕೆ ಬರೋದಿಲ್ಲ.
ಅದಕ್ಕಾಗಿ ಶುದ್ಧ ಚಿನ್ಮಾತ್ರ ಬ್ರಹ್ಮ ನೀನೇನಿದ್ದೀ, ನಿನ್ನಲ್ಲಿ ಇರುವಂತ ಶುದ್ಧ ಜ್ಞಾನದ ಈ ದೇಹವನ್ನ ಎಂದೂ ಕೂಡಿಸಬಾರದು, ದೇಹ ನಾನು ಅಂತ ನೀನು ಒಪ್ಪಬಾರದು ಅಂತ ಉದ್ದೇಶಕ್ಕಾಗಿ ಹಲವು ರೀತಿಯ ಶಿಷ್ಯನ ಸಂಶಯಗಳನ್ನು ಕಳೆಯುವುದಕ್ಕೋಸ್ಕರವಾಗಿ ಹಲವು ರೀತಿಯ ಉಪಮಾನಗಳನ್ನು, ಸ್ವಾನುಭಾವಗಳನ್ನು, ದೃಷ್ಟಾಂತಗಳನ್ನು ಕೊಟ್ಟು ಇಲ್ಲಿ ಹೇಳ್ತಾ ಯಾಕಂದ್ರೆ ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾನ, ಇದು ಮಾಯೆ ಅಂತ ಹೇಳಿದ್ರಿ ಅಂದಾಗ ಮತ್ತೆ ನೀವು ಅದ್ವೈತ ಅಂತೀರಿ, ಮತ್ತೆ ದ್ವೈತವನ್ನ ಸಿದ್ಧ ಮಾಡಿದಂಗೆ ಆಯ್ತಲ್ಲ. ಅದ್ವೈತ ಅಂದ್ರೆ ಒಂದೇ ಇರ್ಬೇಕಲ್ಲ, ಬ್ರಹ್ಮ ಒಂದೇ. ಮಾಯೆ ಅಂತಂದಾಗ ಮತ್ತೆ ಮಾಯೆ ಕೂಡ ಇದೆ ಅಂದ್ರೆ ಬ್ರಹ್ಮ ಅದ್ವೈತ ಹೆಂಗಾಗ್ತದ ಅನ್ನುವ ಪ್ರಶ್ನೆಯನ್ನ ಮಾಡಿದರೆ ಆಗ ಸದ್ಗುರುಗಳು ತಮ್ಮ ಸ್ವಾನುಭಾವವನ್ನು ಶಿಷ್ಯನ ಮುಂದಿಟ್ಟು ಹೇಗಿದೆ ಮಾಯೆ ಅಂತ ಹೇಳಿದ್ರೆ, ನೋಡ್ತಮ್ಮ, ಬ್ರಹ್ಮದ ಸಂಪೂರ್ಣ ದೇಶದಲ್ಲಿ ಆಕಾಶದ ಪರಿಪೂರ್ಣ ಅಲ್ಲಿ ಮತ್ತೊಂದು ಆಕಾಶ ಇದೆ ಅಂತ ಹೇಳಕ್ ಬರೋದಿಲ್ಲ. ನಮಗೂ ಗೊತ್ತದ ಆಕಾಶದಲ್ಲಿ ಇನ್ನೊಂದು ಅವಕಾಶ ಇಲ್ಲ ನೋಡ್ರಿ. ಇನ್ನೊಂದು ಇರಕ್ಕೆ ಅವಕಾಶ ಅದೇನು? ಪರಿಪೂರ್ಣ ಅದ ಆಕಾಶ. ಇದು ನಮಗೂ ಗೊತ್ತದ. ನಿನಗ ಮತ್ತೆ ಬ್ರಹ್ಮದಲ್ಲಿ ಮಾಯೆ ಇರಕ್ಕೆ ಅವಕಾಶ ಹೆಂಗ್ ಬಂತು ಅಂತ ಕೇಳೋದು ನಿನ್ನ ತಲೆಯಲ್ಲೇ ಬರ್ತದಂತ ನಮಗೂ ಗೊತ್ತದ. ಆದ್ರೂ ಕೂಡ ನಾವು ಕೂಡ ಬ್ರಹ್ಮನಲ್ಲಿ ಈ ಮಾಯೆಯನ್ನ ವೇದಾಂತಿಗಳು ಒಪ್ಪೋದಿಲ್ಲ. ಶುದ್ಧ ವೇದಾಂತಿಗಳು ಏಕಂ ಏವಂ ಅದ್ವಿತೀಯ ಬ್ರಹ್ಮ, ಅದರಲ್ಲಿ ಇನ್ನೊಂದು ಕಿಂಚಿತ್ ಎಳ್ಳು ಕಾಳಿನಷ್ಟು ಕೂಡ ಇನ್ನೊಂದು ಸೇರಿಸಲಿಕ್ಕೆ ಬರದೇ ಇರತಕ್ಕಂಥದ್ದು ಏನದ ಅದು ಪರಿಪೂರ್ಣ ಬ್ರಹ್ಮ, ಅದು ನಿರತಿಶಯ ಪರಬ್ರಹ್ಮ ಒಂದೊಂದು. ಹಾಗಾಗಿ ಆದ್ದರಿಂದ ನಾವು ಒಪ್ಪೋದಿಲ್ಲ ಅಂದ್ರೆ ನಮ್ಮಲ್ಲಿ ದ್ವೈತ ಸಂಭವಿಸೋದಿಲ್ಲ. ಒಪ್ಪೋದಿಲ್ಲ ಅಂದಮೇಲೆ ಒಪ್ಪಿಸುವ ಪ್ರಯತ್ನ ಯಾಕೆ ಮಾಡ್ತೀರಿ? ಒಪ್ಪೋದಿಲ್ಲ ಅಂದ್ರೆ ಮಾತಾ ಮುಗೀತು, ಹೇಳ್ಬಾರ್ದಾಗಿತ್ತಲ್ಲ. ಮತ್ತೆ ಒಂದು ಉಂಟು ಅಂದ್ರಿ, ಅದೆಂಗಂದ್ರೆ ಈ ರೀತಿ ಆದಂದ್ರ ಆದ, ಇಲ್ಲ ಇಲ್ಲ, ಆದ ಇಲ್ಲ ಅಂತ ಹೇಳಕ್ಕೆ ಬರಲಾರ್ದು ಒಂದಾದಂತ ಹೇಳ್ತಾರಲ್ಲ, ಮತ್ತೊಂದು ಆದಂದ್ಮೇಲೆ ಅದು ದ್ವೈತನ ಆಗ್ತದ. ಅದ್ವೈತ ಹೆಂಗಾಗ್ತದ ಅಂತಂದ್ರೆ ನೋಡು, ಪಾದೋ ಅಶ್ಯ ವಿಶ್ವಭೂತಾನಿ ತ್ರಿಪಾದಶ್ಕ ಅಮೃತ ದಿವಿ ಪ್ರಮಾಣ ಕೊಡ್ತಾರ. ಪಾದೋ ಅಶ್ಯ ಅಂದ್ರೆ ಬ್ರಹ್ಮದ ಒಂದು ಪಾದ ಭಾಗದಲ್ಲಿ, ಬ್ರಹ್ಮನ 4 ಪಾದ, 4 ಭಾಗದಲ್ಲಿ ಒಂದು ಪಾದದ ಭಾಗದಲ್ಲಿ ಮಾಯೆಯ ತತ್ಕಾರ್ಯ ಉಂಟು. ಅದು ಪರಿಪೂರ್ಣ ಇಲ್ಲ. ಹೆಂಗಿದೆ ಅಂದ್ರೆ ಮಾಯೆಯ 4 ಭಾಗದಲ್ಲಿ ಒಂದು ಭಾಗದಲ್ಲಿ ಅದು ತನ್ನ ಕಾರ್ಯ ಮಾಡ್ತದೆ. ಒಂದು ಭಾಗದಲ್ಲಿ ಅಂದ್ರೆ ಆ ಬ್ರಹ್ಮನನ್ನು ಆಚ್ಛಾದನ ಮಾಡಿದಂತ್ರಿ ನೀವು ಪೂರ್ಣ ಮುಚ್ಚಿದ್ರೆ ತುಂಬ ಓದ್ಕೊಂಡ ಮಕ್ಕಳಂದ್ರೆ ಏನು, ಅವನು ಎಲ್ಲಿ ಕಾಣಂಗಿಲ್ಲ ಅಂತ. ಹಂಗೇನನ್ನು ಮುಚ್ಚದಂತ ಹೇಳಿದನು. ಎಲ್ಲೋ ಮಲ್ಲಿಕೊಂಡಾಗ ಕಾಲ ಮೇಲೆ ಸ್ವಲ್ಪ ಓದ್ಕೊಂಬದ ಹಾಕ್ಯಣ್ಣ, ಕಾಲಷ್ಟೇ ಮುಚ್ಚದ, ಉಳಿದ ಭಾಗ ಮುಚ್ಚಿಲ್ಲ. ಅದರಂತೆ ಬ್ರಹ್ಮನ 4 ಭಾಗದಲ್ಲಿ ಒಂದು ಭಾಗದಲ್ಲಿ ಈ ಮಾಯೆ ಅನ್ನುವಂಥದ್ದು ತನ್ನ ಕಾರ್ಯ ತಾನು ಮಾಡ್ತಾರೆ, ಇಲ್ಲಂತಲ್ಲ. ಆ ಪ್ರಕಾರ 3 ಪಾದ ಏನದ ಸ್ವಯಂ ಪ್ರಕಾಶ ಅದ. ಉಳಿದ ಭಾಗ ಮುಚ್ಚಿದ ಮನುಷ್ಯನಿಗೆ ಇಲ್ಲಲ್ಲ, ಸ್ವಯಂ ಪ್ರಕಾಶ ಸ್ವಂತ ನೋಡಿದ ತಕ್ಷಣ ಕಾಣ್ತದ. ಅದನ್ನೇನು ಒದಕಂಬ ತೆಗೆದು ನೋಡ್ಬೇಕಂತ ಇಲ್ಲ. ಯಾಕ ಮುಚ್ಚಿದ್ದನ್ನೇ ತೆಗೆದು ನೋಡ್ಬೇಕಾಗ್ತದ. ಮುಚ್ಚಲಾರ್ದನ್ನ ತೆಗೆದು ಯಾಕೆ ನೋಡಕೋತಾನ ಅವನು? ಆ ತೆಗೆದು ನೋಡಿದ್ರೆ ಅವನು ಹುಚ್ಚ ಅಂತಾರೆ.
ಮುಚ್ಚಿದ್ದನ್ನೇ ತೆಗೆದು ನೋಡಿದ್ರೆ ಶಾಣೆ, ಮುಚ್ಚಲಾರ್ದನ್ನೇ ತೆಗೆದು ನೋಡ್ತಂದ್ರೆ ಹುಚ್ಚ. ಹಾಗಾಗಿ ಅದರಲ್ಲಿ ಏನು ತಪ್ಪಿಲ್ಲ. ನಾವು ಹೇಳೋದ್ರಲ್ಲಿ ಮಾಯೆ ಉಂಟು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಹೀಗೆ ಶ್ರುತಿನೇ ಆದ, ಶ್ರುತಿ ಪ್ರಮಾಣ ಅದ. ಯಾಕೆ ಹೇಳದಂದ್ರೆ ಆಕಾಶ ಅಂತ ಆದಲ್ಲಿ, ಆಕಾಶ ಅಂದ್ರೆ ಗಗನದ ಒಂದೇ. ಗಗನದಲ್ಲಿ ಮೋಡ ಮುಚ್ಚದ, ಮೋಡ ಆವರಣ ಮಾಡ್ತದಲ್ಲ, ಇಡೀ ಆಕಾಶವನ್ನು ಮುಚ್ಚುತ್ತದೆ ಮೇಘ. ಯಾವುದೊಂದು ಮೂಲೆಯಲ್ಲಿ ಅದು ಮೇಘ ಏನು ಮಾಡ್ತದ, ತನ್ನ ಕಾರ್ಯವನ್ನು ತಾನು ಮಾಡಿ ಮೇಘ ಮಂಡಲದಿಂದ ಈ ಧರೆಗೆ ಮಳೆಯನ್ನು ಸುರಿತದೆ. ಅದಕ್ಕೆ ನಾವು ಇಲ್ಲಿ ಮಳೆ ಆಗದಂದ್ರೆ ನಿಮ್ಮಲ್ಲಿ ಆಗಲಿಲ್ಲ ಅಂತ ಕೇಳ್ತಿಲ್ಲ ಅವು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಆಗದಿದ್ದು ಪರಿಪೂರ್ಣ ಅಲ್ಲ ಅಂತ ಗೊತ್ತದ. ಅದರಂತೆ ಆಕಾಶದಲ್ಲಿ ಎಲ್ಲೋ ಒಂದು ಕಡೆ ಮೋಡ ಹೆಂಗ ಮುಚ್ಚದ, ಹುಟ್ಟಿ ಉತ್ಪತ್ತಿಯಾಗಿ ಕಾರ್ಯ ಮಾಡ್ತದ, ಅದರಂತೆ ಪರಿಪೂರ್ಣವಾದ ಪರಬ್ರಹ್ಮದಲ್ಲಿ ಮಾಯೆ ಎನ್ನುವುದು ಅದು ಒಂದು ಭಾಗದಲ್ಲಿ ಇದ್ದು ಪರಿಪೂರ್ಣ ಇಲ್ಲ, ಅಪೂರ್ಣವಾಗಿದ್ದು ತನ್ನ ಕಾರ್ಯವನ್ನು ತಾನು ಮಾಡುತ್ತದೆ. ಹೀಗೆ ಶ್ರುತಿಯು ವಿಭಾಗವನ್ನು ಹೇಳಿರುತ್ತದೆ. ಶ್ರುತಿನೇ ಹೇಳಿದ, ಅನುಭವಕ್ಕಾದಲ್ಲ ಮತ್ತೆ. ಹಾಗಾಗಿ ಈಗ ಯಾಕೆ ಹೇಳಿದ್ರು ಇದನ್ನ ಅಂದ್ರೆ, ಹೇಳಬಾರ್ದಾಗಿತ್ತಲ್ಲಪ್ಪ ಇದನ್ನಂದ್ರೆ, ಅಜ್ಞ ಜನರ ದೃಷ್ಟಿಯನ್ನು ಅನುವಾದ ಮಾಡಿ ಹೇಳಿದಂದ್ರು. ಅಜ್ಞಾನಿಗಳಿಗೆ ಇದು ಬ್ರಹ್ಮನಿಂದ ಮತ್ತೆ ಜಗತ್ತು ಹೇಗೆ ಹಿಡಿತು, ಎಂತ ಹಿಡಿತು, ಏನು ಅಂತ ಹಲವು ಸಂಶಯ ಬರ್ತಾವಲ್ಲ. ಅದಕ್ಕೆ ಅವನಿಗೆ ಯಾವ ಭಾವ ಅದ, ಜಗತ್ತು ಉಂಟು ಅನ್ನೋ ಭಾವ ಅದಲ್ಲ, ಆ ಕಾರಣ ಅವನಿಗೆ ಇಲ್ಲದ ಜಗತ್ತನ್ನು ಆದಂತ ಹೇಳಿ ಮತ್ತೆ ಆ ಜಗತ್ತು ಇಲ್ಲ ಅಂತ ಉಪದೇಶ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಹೇಳ್ತೀವಂದ್ರು. ಯಾರಿಗೆ? ಅಜ್ಞಾನಿ ಜನರ ದೃಷ್ಟಿಯನ್ನಿಟ್ಟುಕೊಂಡು ಹೇಳಿ ಹೊರತು ಯಥಾರ್ಥವಲ್ಲ. ಯಾಕಂದ್ರೆ ಈಗ ಕೆಲವು ಬೇಸಿಗೆ ಕಾಲದಲ್ಲಿ ಏನಾಗದಂದ್ರೆ, ಮಧ್ಯಾಹ್ನ ಕಾಲದ ಬೇಸಿಗೆ ಮಧ್ಯಾಹ್ನ, ಬೆಳಗ್ಗೆ ಅಲ್ಲ, ಸಾಯಂಕಾಲ ಅಲ್ಲ, ಮಧ್ಯಾಹ್ನ ಉರಿ ಬಿಸಿಲು. ಅಂತ ಸೂರ್ಯಮಂಡಲದಲ್ಲಿ ಗೂಗಿ ಅಂತ ಒಂದಾದ, ಗೂಗಿಯ ದೃಷ್ಟಿಯಿಂದ ಏನಾಗದ, ಅಂಧಕಾರ ಆರೋಪ ಆಗ್ಯದ ನೋಡು. ಗೂಗಿಗೆ ಕತ್ತಲಲ್ಲ, ಗೂಗಿಯ ಪಾಲಿಗೆ ಕತ್ತಲ. ಆದರೆ ಗೂಗಿ ಕತ್ತಲಾದನ್ನು ಜಗತ್ತಿಗೆ ಕತ್ತಲಾಗ್ಯದೇನು? ಇಲ್ಲ. ಅದರಂತೆ ಗೂಗಿಯ ಆರೋಪ ದೃಷ್ಟಿಯಿಂದ ಅಂಧಕಾರವು ಇರುತ್ತದೆ ಎಂದು ಹೇಳಿ ಅಜ್ಞಾನಿಗಳ ದೃಷ್ಟಿಯಲ್ಲಿ ಇಲ್ಲದ ಜಗತ್ತು ಆದಂತ ತೋರ್ತದವ್ರಿ. ಕತ್ತಲಾದನಲ್ಲಿ ಗೂಗಿಯ ದೃಷ್ಟಿಯಲ್ಲಿ ಆದಲ್ಲ. ಅದರಂತೆ ಜ್ಞಾನಿಗಳ ದೃಷ್ಟಿಯಲ್ಲಿ ಇಲ್ಲ, ಅಜ್ಞಾನಿಗಳ ದೃಷ್ಟಿಯಲ್ಲಿ ಅಜ್ಞಾನ ಎಂಬ ಕತ್ತಲಾದಲ್ಲ. ಅದನ್ನು ಕಳೆಯೋದಕ್ಕೋಸ್ಕರವಾಗಿ ಬ್ರಹ್ಮದಲ್ಲಿ, ಪರಿಪೂರ್ಣವಾದ ಬ್ರಹ್ಮದಲ್ಲಿ ಆದಂತೆ ಹೇಳಕ ಬರಲ್ಲ ಅಂತ ಮೊದಲೇ ಹೇಳಿ ಕಿತ್ತಾಕ್ಯಾರವರು. ಅಂಥದ್ದೊಂದು ಮಾಯ ಉಂಟೆಂದು ಹೇಳಬೇಕಾಯಿತು. ಅದಕ್ಕೆ ಅಜ್ಞಾನಿಗಳ ದೃಷ್ಟಿಯನ್ನಿಟ್ಟುಕೊಂಡು ಬ್ರಹ್ಮದಲ್ಲೇ ಮಾಯ ಉಂಟೆಂದು ಹೇಳಿರ್ಬೋದು. ಆದರೂ ಹೀಗೆ ಜ್ಞಾನಿಗಳ ದೃಷ್ಟಿಯಲ್ಲಿ ನೀನು ಹೇಳಿದಂಗ ಸಂಪೂರ್ಣ ಪರಬ್ರಹ್ಮದಲ್ಲಿ ಮಾಯೆ ಇಲ್ಲವೇ ಇಲ್ಲ. ನಿನ್ನ ದೃಷ್ಟಿಯಲ್ಲಿ ಅದ, ನಮಗೂ ಅನುಭವ ಅದು ಇಲ್ಲವೇ ಇಲ್ಲ. ಆದ್ರೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಅದ, ಅವ್ರಿಗೋಸ್ಕರ ಹೇಳಬೇಕಾಗ್ಯದ. ಹಾಗೆ ಕೊನೆಗೆ ಹೇಳಿದ್ರು, ಕಾಗೆಯು ಕೂತದ್ದೇ ದೇವದತ್ತನ ಮನೆ ಎಂಬ. ಅಲ್ಲಿ ದೃಷ್ಟಾಂತದಲ್ಲಿ ಬರ್ತದಲ್ಲ,
ಕಾಗೆ ಕುಳಿತಿದ್ದೆ ದೇವದತ್ತನ ಮನೆ ಅಂತ. ಅಲ್ಲಿ ಮನೆಯ ಲಕ್ಷಣವನ್ನು ನೋಡಿದಾಗ ಕಾಗೆಯ ದೃಷ್ಟಿಯಿಂದ ಮನೆಯ ಲಕ್ಷಣ ಗೊತ್ತಾಯ್ತು ಅವನಿಗೆ. ಊರಾಗ ಭಾಳ ಮನೆ ಅವ. ಹೋಟೆಲ್ದಲ್ಲೇ ನಿಂತು ಕೇಳಿದ, ಏನಪ್ಪ ಪೂಜಾರಿ ಇಲ್ಲಿ ಗೌಡ್ರ ಮನೆ ಎಲ್ಲದ ಅಂತ ಕೇಳಿದೆ. ಯಾವುದು ಅಂತ ಕೇಳಿದ. ಅಂತ ನೀನು ನೋಡಿದ್ರಾಗ ಆ ಒಂದು ಗೌಡ್ರ ಮನೆ ಮೇಲೇ ದಣ್ಯರ ಮನೆ ಮೇಲೆ ಒಂದು ಕಾಗೆ ಕುಂತಿತ್ತು. ಆವಾಗ ನೀ ಹೇಳಿದೆ, ನೋಡಪ್ಪ ಆಗ ಅಲ್ಲಿ ಕಾಗೆ ಕುಂತದಲ್ಲ ಅದೇ ನೋಡು ಅವ್ರ ಮನೆಯಲ್ಲಿ ಹೇಳಿದಿಲ್ಲ. ಆಯ್ತು ಬಿಡ್ರಿ ಗೊತ್ತಾಯ್ತು ಓದ್ತೀನಂದ. ಇವ್ ನಡ್ಕಂತ ಹೋಗೋದ್ರಾಗ ಕಾಗೆ ಹಾರೋಗಿತ್ತು, ಮನೆಗಿತ್ತು. ಅವನ ದೃಷ್ಟಿಯ ಲಕ್ಷಣದಿಂದ ಕಾಗೆ ಹೋದ್ರು ಮನೆ ಗೊತ್ತಾಯ್ತಲ್ಲ ಇದೇ ಮನೆ ಅಂತ. ಅದರಂತೆ ಮಾಯ ಹಾರಿ ಹೋಗ್ತದೆ. ಮಾಯ ಹಾರಿ ಹೋಗ್ತದೆ, ಸರೋಗ್ಬಿಡ್ತದ. ಹಾಗಾಗಿ ಇಲ್ಲಿ ಬ್ರಹ್ಮನನ್ನ ಅಪರೋಕ್ಷ ಮಾಡಿಕೊಡುವುದಕ್ಕಾಗಿ ಕಾಗೆ ಕೇಳಿಲ್ಲ ಅವನು. ಕಾಗೆ ಇಲ್ಲದ ಅಂತ ಕೇಳಿದ ಅವನು. ಕಾಗೆ ತೋರಿಸಂತ ಕೇಳಿಲ್ಲ, ಮನೆ ಯಾವುದಂತ ಕೇಳಿದ. ಮನೆ ತೋರಿಸೋದಕ್ಕೋಸ್ಕರವಾಗಿ ಕಾಗೆಯ ಅಪರೋಕ್ಷವನ್ನು ಆಧಾರವಿಟ್ಟುಕೊಂಡು ಹೇಳಿದಂತೆ ನಿನಗೇನು ಬೇಕಾಗ್ಯದ? ಪರಿಪೂರ್ಣ ಪರಬ್ರಹ್ಮನ ವಿಷಯ ಬೇಕಾಗ್ಯದ. ಅದನ್ನ ನೇರವಾಗಿ ಇಷ್ಟು ಮನೆಗಳಲ್ಲಿ ಅದೇ ಮನೆ ಅಂದ್ರೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಉಪಾಯ ಮಾಡಿ ಹೇಳಿದ ಕಾಗೆ ಕುಂತ ಮನೆಯೇ ದೇವದತ್ತರ ಮನೆ. ಹೌದಿಲ್ಲ? ಅದ್ರಂಗ ಮಾಯ ಆವರಣ ಮಾಡಿದ್ದೇನದ ಅದೇ ನೋಡಿ ನಿನ್ನ ಮನೆ ಅಂದ್ರು. ಅಜ್ಞಾನ ಆವರಣ ಮಾಡೋದಲ್ಲ ಅದೇ. ಹೀಗೆ ಮಾಯೆಯನ್ನು ಶ್ರುತಿಯು ಸ್ವೀಕಾರ ಮಾಡಿರುತ್ತದೆ. ಹೀಗೆ ಸ್ವೀಕಾರ ಮಾಡಿದ ಮಾಯೆಯನ್ನ ವೇದಾಂತಿಗಳು. ಆದ್ರೆ ಅದು ಇದೆ ಅಂತ ಮಾಡಿಲ್ಲ, ತಿಳಿಸೋದಕ್ಕೋಸ್ಕರ. ವಾಸ್ತವಿಕ ಪಾರಮಾರ್ಥಿಕ ದೃಷ್ಟಿಯಿಂದ ಏನು ಇಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ ಏನು ಇಲ್ಲ ಅಂದ್ರೆ ಮಾಯನೂ ಇಲ್ಲ. ಮಾಯ ಇಲ್ಲವರು ಏನು ಉಳಿದ? ಅದೇ ಬ್ರಹ್ಮ ಒಂದೇ ಇದೆ ಅಂತ ಅರ್ಥ ಆಯ್ತು. ಈ ರೀತಿ ಇನ್ನೂ ಕೆಲವು ವಿಚಾರಗಳನ್ನು ಮಾಡು. ಇದನ್ನ ತಿಳ್ಕೊಂಡ್ರೆ ಮುಂದೆ ಶಾಸ್ತ್ರ ಬಹಳ ಚಲೋ ತಿಳಿತದ ಅಂತ ಹೇಳ್ತಾರ ಅವರು. ಈ ಸಂಶಯ ಹೋದ್ರೆ ಮುಂದೆ ಸರಳ ಆಗ್ತದೆ. ಮೊದಲೇ ಸಲ ಕುಂಟೆ ಹೊಡೆದಾಗ ಹೊಲದಾಗ ಕುಂಟೆ ಎತ್ತೆತ್ತಿ ಆಗ್ತದೆ. ಯಾಕಂದ್ರೆ ಕಸ ಕಡ್ಡಿ ಅವು ಇವು ಭಾಳ ಬೆಳೆದಿರ್ತಾವ. ಅವು ಎತ್ತೆತ್ತಾಗ್ತಾವಿಲ್ಲ. ಎರಡನೇ ಸಲ ಹೊಡ್ಯಾಗ ಸಲೀಸಾಗ್ತದೆ. ಯಾಕಂದ್ರೆ 2-3 ಸಲ ಇಲ್ಲಿ ಹಸ ಮಾಡಿದಾಗ ಮುಂದ ಅದು ಹೆಂಗ ಸರಳ ಆಗ್ತದ. ಇದು ದೊಡ್ಡ ಕಸ. ಈ ಕಸ ಮೊದಲು ಕಿತ್ತಿ ಮೃದು ಮಾಡಿದಾಗ ಶಾಸ್ತ್ರ ತಾನಾಗಿ ತಿಳಿತದ, ಮುಂದೆ ಬಹಳ ಸರಳ ಆಗ್ತದ. ಹಾಗಾಗಿ ಗುರುಗಳು ಶಿಷ್ಯನಿಗೆ ಅನುಭವ ಬರಂಗ ಹಲವು ದೃಷ್ಟಾಂತ ಹೇಳ್ತಾರ ಅವರು. ಸೂರ್ಯನ ದೃಷ್ಟಿಯಿಂದ ಮೃಗಜಲವು ಅತ್ಯಂತ ಅಭಾವವಾಗಿದೆ. ಮೃಗಜಲ ಅಂದ್ರೆ ಮರುಮರೀಚಿಕೆ ಅಂದ್ರೆ ಅಷ್ಟೇ, ಮೃಗಜಲ ಅಂದ್ರೂ ಅಷ್ಟೇ. ಬೇಸಿಗೆ ಕಾಲದಲ್ಲಿ ನಾವು ಹೋಗುವಾಗ ರೋಡಿನಲ್ಲಿ ಮಳೆ ಬಂದಂಗ ಆಗಿರೋದು, ಮುಂದೆ ಮಳೆ. ನಮಗೆ ಒಂದೊಂದ್ಸಲ ಏನಪ್ಪ ಇಲ್ಲಿ ಮಳೆ ಆಗದಂತ ಅನಿಸ್ತದ. ದೂರ ಸಮೀಪ ಹೋದಂಗೆಲ್ಲ ಬರೀ ಬಿಸಿಲೇ ಹೆಚ್ಚಾಗ್ತದೆ. ತಿಳುವಳಿಕೆ ಇರುವಂತ ಮಾನವನಿಗೆ ಇಂಥ ಅಂತಃಕರಣ ಉಪಾಧಿಗಳು, ಮನಬುದ್ಧಿ ಚಿತ್ತ ಅಹಂಕಾರ, ಇಷ್ಟು ಶುದ್ಧವಾದ ಬುದ್ಧಿಯಂತನಾದ ಮನುಷ್ಯನಿಗೆ ಭ್ರಾಂತಿ ಉಂಟು ಮಾಡ್ತದ. ಚಿಗರಿಗೆ ಭ್ರಾಂತಿ ಆಗೋದು ಏನು ದೊಡ್ಡಾಗದಂತ. ಆ ಮೃಗಕ್ಕೆ ಬೇಸಿಗೆಯಲ್ಲಿ ಬಾಯಾರಿಕೆ ಭಾಳ ಆಗ್ತದ. ನೀರಿನ ದಾಹ ಆದಾಗ ಸುತ್ತಮುತ್ತ ನೋಡ್ತದ. ದೂರದಲ್ಲಿ ಮಧ್ಯಾಹ್ನದ ಉರಿ ಬಿಸಿಲಿನ ಜಳದಲ್ಲಿ ನೀರು ಹೊಳೆಯಿಂದ ಹರಿದಂಗಾಗ್ತದ. ಎಲ್ಲಿ? ಮರುಭೂಮಿಯಲ್ಲಿ. ಆವಾಗ ಅದು ಬಹಳ ಹಿಗ್ಗ ಆಗಿ ಸೋತಿದ್ರು ಕೂಡ ಶಕ್ತಿಯನ್ನು ತಗೊಂಡು ಸಿಕ್ತಲ್ಲ ನೀರ ಅಂತ ಹುಡಕ್ ಶುರು ಮಾಡ್ತದ. ಅದು ಹೊಡೆದಂಗೆಲ್ಲ ಮೃಗಜಲ
ಅದು ನೋಡ್ಕ್ಯಾಂದು ಮುಂದೆನೆ ಹೋಗ್ತದೀವಿ, ಇದು ಕೈಗೆ ಸಿಗೋದಿಲ್ಲ. ಆದರೆ ಯಾಕೆ ಸಿಗಲಿಲ್ಲ ಅಂದರೆ ಅಲ್ಲಿ ಇದ್ರಲ್ಲ ನೀರು ಸಿಗೋದು. ಅಭಾವ ಇರ್ತಕ್ಕಂಥ ಭೂಮಿಯಲ್ಲಿ ಇಲ್ಲದೇ ಇರುವಂಥ ಅಭಾವ ರೂಪ ಏನದ, ಅದು ಮೃಗಜಲ ಅದ, ನೀರಾದ. ಹಾಗೆ ಹೇಗೆ ಅತ್ಯಂತ ಅಭಾವವಾಗಿದ್ದರೂ ನಮ್ಮಗಳ ದೃಷ್ಟಿಯಿಂದ ಅನಿರ್ವಚನೀಯವಾಗಿದೆ. ಹಾಗಾಗಿ ಮನುಷ್ಯ ಓಡಂಗಿಲ್ಲ ನೋಡು. ಮನುಷ್ಯ ಕೊಡ್ತಾನೇನು? ಮನುಷ್ಯನ ದೃಷ್ಟಿಯಲ್ಲಿ ಇಲ್ಲ, ಮೃಗದ ದೃಷ್ಟಿಯಲ್ಲಿ ಆದ. ಹಾಗಾಗಿ ಇದು ಹೇಗೋ ಹಾಗೆ ಶ್ರುತಿ ದೃಷ್ಟಿಯಿಂದ ಮಾಯಾ ತಾತ್ಪರ್ಯ ಪ್ರಪಂಚದ ಶ್ರುತಿಯ ದೃಷ್ಟಿಯಿಂದ ಮಾಯ ಇಲ್ಲ. ಆದರೆ ಗಗನ ಕುಸುಮದಂತೆ ಅತ್ಯಂತ ಅಸತ್ತಾಗಿರುತ್ತದೆ. ಆಕಾಶದಲ್ಲಿ ಪುಷ್ಪ ಹೂಗಳು ಮೂಡಿದಾಗ್ತವೆ ಮೋಡಾದ ಕಾಲದಲ್ಲಿ. ಅಲ್ಲಿ ಸತ್ಯ ಏನು ತೋರಿದವು? ಆಕಾಶದಲ್ಲಿ ಪುಷ್ಪ ಸತ್ಯ ಏನು ಸುಳ್ಳಾಗಿ ಕೂಡ ತೋರುತ್ತವೆ. ತೋರಿದರೂ ಕೂಡ ಅವು ಸತ್ಯವಲ್ಲ, ಅಸತ್ಯವಾಗಿಯೇ ಇವೆ. ಅದರಂತೆ ಬ್ರಹ್ಮದಲ್ಲೇ ಮಾಯೆ ಅನ್ನುವಂಥದ್ದು ತೋರ್ತದ. ತೋರಿದರೂ ಕೂಡ ಗಗನ ಕುಸುಮದಂತೆ ಅಸತ್ಯ ಹೇಗೆಯೋ ಅದೇ ರೀತಿ ಬ್ರಹ್ಮದಲ್ಲಿ ಮಾಯೆ ಎನ್ನುವುದು ಅಸತ್. ಅದಕ್ಕದು ಸತ್ ಅಂದ್ರು ಇಲ್ಲಿ ಕಿತ್ತೆ ಹಾಕಿದ್ರು ಅಸತ್, ಮಾಯ ಅಸತ್. ಹಾಗಾಗಿ ಯುಕ್ತಿ ದೃಷ್ಟಿಯಿಂದ ಸುತ್ತಿ ರಜದಂತೆ ಅನಿರ್ವಚನೀಯವಾಗಿದೆ. ಲೌಕಿಕ ದೃಷ್ಟಿಯಿಂದ ಆತ್ಮನಂತೆ ಸತ್ಯವಾಗಿದೆ. ಲೌಕಿಕದ ದೃಷ್ಟಿಯಿಂದ ಇದು ಸತ್ಯ ಆಗಿದೆ ಜಗತ್ತು. ಆದರೆ ಶ್ರುತಿ ಯುಕ್ತಿ ದೃಷ್ಟಾಂತದ ದೃಷ್ಟಿಯಿಂದ ನೋಡಿದರೆ ಜಗತ್ತು ಮಿಥ್ಯೆ ಆಗಿದೆ, ಮಿಥ್ಯ. ಹಾಗಾಗಿ ಆದ್ದರಿಂದ ಮಾಯೆಯು ಕಾರ್ಯೋನ್ಮೇಯವಾಗಿರುತ್ತದೆ. ಅದರಿಂದ ಇಲ್ಲಿ ಹೇಳುವ ಶ್ರುತಿಯಾದರೂ ಕಾರ್ಯವನ್ನಾಗಲಿ ಅಥವಾ ಅಜ್ಞಜನರ ದೃಷ್ಟಿಯನ್ನು ಸ್ವೀಕರಿಸಿ ಮಾಯ ಉಂಟೆಂದು ಹೇಳುತ್ತದೆ. ಆದ್ದರಿಂದ ಯಾವ ದೋಷವೂ ಇಲ್ಲ. ಅಜ್ಞಾನಿಗಳಿಗೆ ಅನುಭವ ಬರಬೇಕಾದ್ರೆ ಹೇಳಬೇಕಾಗಿರಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ದೃಷ್ಟಾಂತ ಕೇಳಿರಿ. ಹುಡುಗ ಯಾವಾಗ ಹಯ ಎಂದು ಬರೀತಾರೆ, ಅವನು ಕೋಲನ್ನ ಕೆಳಗೆ ಹಿಡ್ಕೊಂಡು ಮುಂದೆ ಕುದುರೆ ಮೇಲೆ ಕುಂತು ಬಂತು ಕುದುರೆ ಅಂತ ಅವನ ದೃಷ್ಟಿಯಲ್ಲಿ ಅದೇನೋ ಕೋಲೆ ಕುದುರೆ ಆಗ್ಯದ ನೋಡ್ರಿ. ಆದ್ರೆ ನಿಮ್ಮ ದೃಷ್ಟಿಯಲ್ಲಿ ಅದೊಂದು ಕಿಟಿಗೆ ಅದ. ಅಲ್ಲಿ ಕುದುರೆ ಇಲ್ಲ, ಅಲ್ಲಿ ಕಿಟಿಗೆ ಅದ. ಯಾರು ತಿಳಿದಿರೋ ದೃಷ್ಟಿಯಲ್ಲಿ, ತಿಳಿಲಾರದ ದೃಷ್ಟಿಯಲ್ಲಿ ಕಿಟಿಗೆ ಇಲ್ಲ, ಕುದುರೆ ಅದ. ವಿಚಿತ್ರ ಅಲ್ಲ. ಅದಕ್ಕೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಮಾಯ ಆದ, ತಿಳಿದವರ ದೃಷ್ಟಿಯಲ್ಲಿ ಮಾಯ ಇಲ್ಲ. ಹಾಗಾಗಿ ಆವಾಗ ಅವನಿಗೆ ಬಡಿಗೇನ ಕುದುರೆ ಅಂತ ಹೇಳುವಾಗ ಹೌದು ಕುದುರೆ ಅಂತಲೇ ಹೇಳಬೇಕು, ಹೌದು ಕುದುರೆ ಅಂತ ಹೇಳ್ಬೇಕು. ಅದು ದೊಡ್ಡ ಆಮೇಲೆ ನೀನು ಹೇಳಬೇಕಾಗಿಲ್ಲ, ಕಟಿಗೆ ನಾನು ಕುದುರೆ ಎಂದೆ ಅಂತ ಹೆಂಗ ತಪ್ಪು ಒಪ್ಪಿಗೆಂತಾನ. ಅದೇ ಪ್ರಕಾರವಾಗಿ ಬ್ರಹ್ಮದ ಏಕಾಂಶದಲ್ಲಿರುವ ಮಾಯೆಯು ಬ್ರಹ್ಮದಲ್ಲಿ ಭಿನ್ನವಾಗಿರುವುದು ಅಂತ ಮತ್ತೆ ಪ್ರಶ್ನೆ. ಬ್ರಹ್ಮದಲ್ಲಿ ಏನದ ಮಾಯೆ ಅಂದ್ರೆ ಏಕಾಂಶ ಒಂದು ಪಾದದಲ್ಲಿ ಆದಂದ್ರಿ ಇರ್ಲಿ, ಒಂದೇ ಕಡೆ ಇರಲಿ. ಆಕಾಶದಾಗ ಒಂದು ಕಡೆ ಮೋಡ ಇದ್ದಂಗ, ಮೋಡ ಆಕಾಶದ ಕೂಡೆ ಅದನು, ಆಕಾಶದಿಂದ ಬೇರೆ ಅದು ಅವನ ಪ್ರಶ್ನೆ. ಮೋಡ ಆಕಾಶದ ಕೂಡೆ ಅದು, ಆಕಾಶಕ್ಕಿಂತ ಭಿನ್ನ ಅದು. ಅದರಂತೆ ಇಲ್ಲಿಯೂ ಕೂಡ
ಬ್ರಹ್ಮದಲ್ಲಿ ಒಂದು ಕಡೆ ಇರುವಂಥ ಮಾಯ ಬ್ರಹ್ಮದಲ್ಲಿ ಕೂಡಿ ಅದೋ ಅಥವಾ ಕಡಿಗೆ ಅದೋ ಅದನ್ನ ನನಗೆ ಹೇಳು. ಯಾಕಂದ್ರೆ ಅಭಿನ್ನವೆಂದು ಹೇಳಿದರೆ ನಾಶವಾಗಲಾರದು, ಕೂಡ್ಯಾದಂದ್ರೆ ನಾಶ ಆಗಿ ಬರಂಗಿಲ್ಲ. ಭಿನ್ನವೆಂದು ಹೇಳಿದರೆ ದ್ವೈತ ಸಂಭವಿಸುವುದು, ಬ್ಯಾರೆ ಆದಂದ್ರೆ ದ್ವೈತ ಬದ್ಧ ದೋಷ ಬರ್ತದೆ. ಇಲ್ಲ ಅಭಿನ್ನ ಅಂತ ಹೇಳಿದ್ರೆ ಅದಕ್ಕೆ ನಾಶ ಇರಬಾರ್ದು, ಬ್ರಹ್ಮ ನಾಶ ಅದೇನು. ಮತ್ತು ಅದ್ರಂಗ ಆ ಬ್ರಹ್ಮನಲ್ಲೇ ಆದಂದ್ರೆ ಇದನ್ನು ನಾಶ ಆಗಬಾರ್ದು ಮಾಯ ತಿಳಿದ ಮೇಲೆ. ಹಿಂಗ ಮುಂದೆ ಸಂಶಯ ಬರ್ತಾವ. ಈ ರೀತಿ ಸಂಶಯ ನಿನ್ನಲ್ಲಿ ಬಂದದ್ದಾದರೆ ಅದಕ್ಕೆ ಉತ್ತರ ಹೀಗೆ ಹೇಳ್ತೇವಂತರ ಗುರುಗಳು. ಆಧಾರ ಆ ಬ್ರಹ್ಮ ಅಧೇ ಈ ಮಾಯೆ, ಆಧಾರದಲ್ಲಿ ಬೆರಸಿ ಬೇರಿಲ್ಲದಂ ಅಂತ ಧ್ಯೇಯವಿರುಪದು ಎಲೆ ಪುತ್ರ. ಧ್ಯೇಯವಿರುಪದು ಹೇಗೆಂದ್ರೆ ಎಲೆ ಮಗನೇ, ಶಿಷ್ಯ ಅಂದರೆ ಕಂದ ಅಂದರೆ ಮಗ ಅಂದರೆ ಎಲ್ಲ ಪರ್ಯಾಯ ಶಬ್ದಗಳು. ಆ ಬ್ರಹ್ಮವು ಸಾಮಾನ್ಯವಾದ ಸದ್ರೂಪ ಪರಬ್ರಹ್ಮವು. ಸಾಮಾನ್ಯ ವಿಶೇಷ ಅಂತ ನೀನು ಹೇಳಿದಲ್ಲ. ಸೂರ್ಯನ ಪ್ರಕಾಶ ಸಾಮಾನ್ಯವಾಗಿ ಬೆಳಗಿದಾಗ ಹೂವು ಬೆಳಿತಾವ, ಹುಲ್ಲು ಬೆಳಿತದ. ಅದೇ ಅವರ ವಿಶೇಷ ರೂಪ ಆದಾಗ ಹುಲ್ಲು ಸುಡ್ತದ, ಹೂವು ಮುದುಡಿ ಹೋಗ್ತದ. ಎರಡೂ ಸೂರ್ಯನವೇ. ಒಂದು ಕಡೆ ರಕ್ಷಣೆ ಮಾಡ್ತದ, ಇನ್ನೊಂದು ಕಡೆ ಭಕ್ಷಣೆ ಮಾಡ್ತದ. ಹಾಗಾಗಿ ಸಾಮಾನ್ಯ ಇದ್ದಾಗ ರಕ್ಷಣೆ ಆಗ್ತದೆ, ವಿಶೇಷವಾದಾಗ ಭಕ್ಷಣೆ ಆಗ್ತದೆ. ಹಾಗಾಗಿ ಆ ಸಾಮಾನ್ಯ ರೂಪ ಸದ್ರೂಪ ಬ್ರಹ್ಮ ಆಧಾರವು ಅಂದರೆ ಆಶ್ರಯವಾಗಿರುವುದು. ಆ ಬ್ರಹ್ಮನ ಸಾಮಾನ್ಯ ಶಕ್ತಿಯಲ್ಲಿ ಆಶ್ರಯವಾಗ್ಯದ ಈ ಮಾಯೆ. ಆಕಾಶದ ಆಶಯದಲ್ಲೇ ಮೋಡ ನೋಡ್ರಿ. ಮೋಡ ಇಲ್ಲ, ಅದು ಮೋಡದ ಆಶಯದಲ್ಲಿ ಆಕಾಶ ಇಲ್ಲ. ಆಕಾಶದ ಆಶಯದಲ್ಲಿ ಮೋಡ ಅದ. ಆಕಾಶ ಕೆಳಗಾದಿಲ್ಲ, ಆಕಾಶದ ಕೂಡಿದ್ರೆ ಕೂಡಿಲ್ಲ. ಹಾಗಾಗಿ ಈಗ ಹೇಳಿದ ಮಾಯೆಯು ಅಧೇಯವು ಅಂದರೆ ಆಕಾಶದಲ್ಲಿ ಮೋಡ ಆಶಯ ಪಡೆದಂತೆ ಬ್ರಹ್ಮದಲ್ಲಿ ಮಾಯೆ ಆಶಯ ಪಡೆದಿರುತ್ತದೆ. ಬ್ರಹ್ಮದಲ್ಲಿ ಆಶಯ ಪಡೆದ. ಯಾರ ಮನೆಗೆ ಇರಿ ಅಂದರೆ ಇಲ್ಲಿ ಗುಡಬಲು ಸುಗಪ್ ಮನೆಗೆ ಇವೆ ಅಂದರು. ಬಾಡಿಗಿದ್ದವರು ಅವ್ರ ಮನೆ ಅವ್ರದ್ದಾಯ್ತೈತೆ. ಬಾಡಿಗಿದ್ದವ್ರದ್ದು ಮನೆ ಆಗಲಿಲ್ಲ. ಯಾರು ಬಾಡಿಗೆ ಕೊಟ್ಟಾರ ಅವ್ರದೇ ಮನೆ. ಅಂದರೆ ಸೂಗಪ್ಪನ ಮನೆ ಆಶಯದಲ್ಲಿ ಬಾಡಿಗೆದಾರರು ನೋಡು. ಅಂದರೆ ಅವರು ಆ ಮನೆಯೆಲ್ಲ ಖಾಲಿ ಮಾಡಿ ಹೋಗೋರಂತವ್ರು, ಸ್ವಂತ ಮನೆ ಅಲ್ಲ. ಹಾಗಾಗಿ ಆಧಾರದಲ್ಲಿ ಸಾಮಾನ್ಯ ರೂಪ ಸದ್ರೂಪ ಬ್ರಹ್ಮದಲ್ಲಿ ಬೆರಸಿ ಬೇರಿಲ್ಲದಂತೆ, ಕೂಡಿಯೂ ಕೂಡಿಲ್ಲದಂತೆ. ಬೆರಸದು ಕೂಡಿ, ಬೇರಿಲ್ಲ, ಭಿನ್ನವಾಗಿಯೂ ಇಲ್ಲ. ಹೀಗೆ ಭಿನ್ನ ಅಭಿನ್ನವೂ ಇಲ್ಲದ ಹಾಗೆ ಅಧೇಯವು ಅಂದರೆ ಈ ಮಾಯೆ ಇರ್ಪದು ನೋಡಪ್ಪ. ಕೂಡ್ಯಾದು ಬ್ಯಾರೆ ಅದು ಅಂತ ಕೇಳಿದಲ್ಲ, ಹಿಂಗಾದ ನೋಡಿ. ಹಾಗಾಗಿ ಈ ಮುಂದೆ ದೇವಾತ್ಮ ಶಕ್ತಿ ಎಂಬ ವಾಕ್ಯದೆಂ ಸಾರುವ ಆ ವೇದದಲ್ಲಿ ತಿಳಿ ಮಾಯೆ ತತ್ವದೋಳು ಈ ಬೇರಿಲ್ಲದಿಹಿದು ಅಂದರು. ಹೇಗಿದೆ ಅಂದರೆ ಮಾಯೆ ಅನ್ನುವಂಥದ್ದು ಬ್ರಹ್ಮದಲ್ಲಿ ಕೂಡೇನಿಲ್ಲ, ಬ್ಯಾರನಿಲ್ಲ, ಕೂಡಿ ಬ್ಯಾರೆ ಇಲ್ಲದಂಗನೂ ಇರ್ಲಿಕ್ಕೆ ಬರೋದಿಲ್ಲ. ಅನಿರ್ವಚನ ಅಂತ ಹೇಳಿವಲ್ಲ. ಇಲ್ಲಿ ಆದರೂ ಕೂಡ ಬೆರಸಿಲ್ಲ, ಬೇರೆ ಇಲ್ಲ, ಬೆರಸಿ ಬೇರಿಲ್ಲದಂತೆ. ಕೂಡೇನಿಲ್ಲ,
ಕೂಡಲಾರ್ದಂಗೂ ಇಲ್ಲ, ಕೂಡಿ ಕೂಡಲಾರದಂತೆ ಹೇಗೆ ಇರುವುದು ಅದು ಮಾಯೆ ಅಂದ. ಅದಕ್ಕೆ ಒಳಗಾದ ಬ್ರಹ್ಮನ ಒಳಗಂತ ಇಲ್ಲ, ಬ್ರಹ್ಮನ ಹೊರಗಾದಂತೆ ಬ್ರಹ್ಮನ ಹೊರಗಿಲ್ಲ. ಬ್ರಹ್ಮನ ಒಳಗು ಮತ್ತು ಹೊರಗು ಇರುವುದು ಏನು ಇದೆಯೋ ಅದು ಮಾಯೆ ಅಂದ. ಬ್ರಹ್ಮನ ಬಿಟ್ಟಾದಂತ ಹೇಳಕ್ ಬರಂಗಿಲ್ಲ, ಬ್ರಹ್ಮನ ಒಳಗಾದಂತೂ ಹೇಳಕ್ ಬರಂಗಿಲ್ಲ. ಅದು ಹೇಗರಿ ಅನುಭವಕ್ಕೆ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಹಾತ್ಮರು ಅನಂತ ವಾಕ್ಯವನ್ನು ಹೇಳ್ತಾ ಅನೃತೇನ ಪ್ರತ್ಕೂಢ ನಿಹಾರೇಣ ಪಾವೃತಃ ತಮಾಶಿತ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಆಚಾಮೇಕಂ ಲೋಹಿತ ಶುಕ್ಲಕೃಷ್ಣ ಅಂತ ಒಂದು ಪ್ರಮಾಣವನ್ನು ಹೇಳ್ತಾರೆ. ಮಾಯೆ ಸ್ವರೂಪವನ್ನು ನಾವು ಹೇಗೆ ತಿಳಿಬೇಕು ಅಂದರೆ ಒಂದು ಗೇರು ಬೀಜ ಅಂತ, ಗೇರು ಹಣ್ಣು ಅಂತ, ಗೇರು ಹಣ್ಣು ಅಂತ ನೋಡ್ರಲ್ಲ, ಅದು ಗೇರು ಅಂದರೆ ಕೇರಣ್ಣು ಅಂತನೂ ಅರ್ಥ ಆಗ್ತದೆ. ಅದರಲ್ಲಿ ಬೀಜದಂತೆ ಹುಂಟೆಂದು ಹೇಳಿದ್ದಾರೆ. ಇದರ ವಿಶೇಷ ಅರ್ಥವನ್ನು ವಿವೇಕ ಚಿಂತಾಮಣಿಯಲ್ಲಿ ನೋಡಬಹುದು ಅಂತನೂ ಬರೆದಾರೆ. ಯಾಕಂದರೆ ಅದು ಒಳಗಾದ್ರಿ ಬೀಜ ಅಂದರೆ ಹೊರಗೆ ಕಾಣ್ತದೆ, ಅದು ಗೋಡಂಬಿ ಥರ ಇರ್ತದೆ ನೋಡ್ರಿ, ಹಿಂಗೆ ಹೊರಗೆ ಕಾಣ್ತದಿಲ್ಲ. ಮತ್ತು ಒಳಗಾದಂತೀನಿ ಬೀಜ ಒಳಗಿದ್ರೆ ಹೊರಗೆ ಕಾಣಬಾರ್ದು. ಇಲ್ಲ ಹೊರಗನೆ ಆದ್ರಿ ಅಂದರೆ ಅದು ಕಡಿಯಾಗನೇ ಇರಬೇಕು, ನಾವು ಒಳಗೂ ಅಂಟಬಾರ್ದು. ಹೌದಿಲ್ಲ? ಹೊರಗಾದ್ರೆ ಕಡಿಗಿರ್ಬೇಕಲ್ಲ, ಅದು ಕಡಿಗಿಲ್ಲ. ಅದರ ಹಣ್ಣಿನ ಒಳಗೆಷ್ಟು ಕಾಣ್ತದೆ, ಹೊರಗೆಷ್ಟು ಕಾಣ್ತದೆ. ಅಂದ್ರೆ ಒಳಗಾದಂತೂ ಹೇಳಂಗಿಲ್ಲ, ಹೊರಗಡೆ ಆದಂತೂ ಹೇಳಕ್ಕೆ ಬರಲಾರ್ದೇನದ. ಅದರಂತೆ ಬ್ರಹ್ಮನೆಲ್ಲ ಒಳಗಾದ ಮಾಯೆ ಅಂತನೂ ಹೇಳಂಗಿಲ್ಲ, ಬ್ರಹ್ಮನೆ ಬಿಟ್ಟು ಹೊರಗಾದಂತೂ ಹೇಳಂಗಿಲ್ಲ. ಎಲ್ಲ ಬೀಜ ಇರ್ತಾವ, ಅದು ವಿಶೇಷವಾದ ಹಣ್ಣದು. ಎಲ್ಲ ಬೀಜ ಒಳಗಿರ್ತಾವಿಲ್ಲ, ಯಾವುದನೇ ಬೀಜ ನೋಡ್ರಿ ಎಲ್ಲ ಒಳಗೆ ಇರ್ತಾವ. ಯಾವುದ ಹಣ್ಣು ತಗೋರಿ ನೀವು. ಮತ್ತು ಇದು ಒಳಗನಿಲ್ಲ ಹೊರಗನಿಲ್ಲ ಹಿಂಗೆ ಇರುವಂಥ ಬೀಜ ಅದು ಒಂದೇ. ಅದಕ್ಕಾಗಿ ಮಾಯೆ ಬಗ್ಗೆ ವಿಚಾರ ಮಾಡೋ ಬ್ರಹ್ಮದ ಒಳಗೂ ಇಲ್ಲ, ಬ್ರಹ್ಮನ ಬಿಟ್ಟೂ ಇಲ್ಲ ಅಂತ. ಹಂಗ ಹೊರಗ ಒಳಗಾದಂತ ಹೇಳಕ್ಕೆ ಬರಲಾರ್ದೇನದ ಅದೇ ನೋಡಂತ. ಹಾಗಾಗಿ ಇಲ್ಲಿ ಅವಿದ್ಯಾಮಂತರೇ ವರ್ತಮಾನ ಅಂತ ಭೂಯಸ್ವಾಂತೆ ವಿಶ್ವಮಾಯೇ ನಿವೃತ್ತಿ ಅಜ್ಞಾನೇ ಆವೃತಂ ಜ್ಞಾನಂ ಇವೇ ಮೊದಲಾದ ಶ್ರುತಿಗಳು ಉಂಟು ಅಂದರು. ಹೀಗೆ ಮಾಯೆ ಬಗ್ಗೆ ಶ್ರುತಿಗಳುಂಟು. ಹಾಗಾಗಿ ಈ ಬ್ರಹ್ಮ ಮಾಯೆಗಳು ಎರಡಾದವಲ್ಲ. ಈಗ ಅದು ಹೆಂಗನೇ ಇರಲಿ, ಒಳಗನೇ ಇರಲಿ ಹೊರಗನೇ ಇರಲಿ, ಅದು ಒಂದು ಮೂಲೆಗನಿರಲಿ, ಒಂದು ಭಾಗದಾಗನಿರಲಿ, ಒಂದು ಅಂಶದಾಗನಿರಲಿ, ಎರಡರ ಇಂದ ಸರ್ವ ಪ್ರಪಂಚವು ಆಗುವುದು ಅಂದರೆ ಎರಡರಿಂದ ಈ ಪ್ರಪಂಚ ಆಗದ ಜಗತ್ತಂದರೆ ಏನಾದರೂ ನಿಮಿತ್ತದಿಂದ ಆಗಿದೆಯೋ ಅಥವಾ ನಿಮಿತ್ತ ಇಲ್ಲದ ಆಗಿದೆಯೋ. ಅಲ್ಲಿ ಒಳಗ ಹೊರಗ ಅಂತ ಹೇಳಕ್ ಬರಲಾರ್ದು ಯಾನಾದರೂ ನಿಮಿತ್ತ ಕಾರಣದಿಂದ ಆಗ್ಯದೋ ಅಥವಾ ತನ್ನಸ್ಥಾನ ಆಗ್ಯದೋ ಬೀಜ. ಅದರಂಗ ಇಲ್ಲಿ ಕೂಡ ನಿಮಿತ್ತವು ಯಾವುದೂ ಪೂರ್ವದಲ್ಲಿ ಇಲ್ಲ. ಇದಕ್ಕೆ ಪೂರ್ವ ಅಂದ್ರೆ ಮೊದಲೇ ನಿಮಿತ್ತ ಇಲ್ಲ. ಯಾಕಿಲ್ಲಂದ್ರೆ ಶಾಂತ ಅನಾದಿ ಮಾಯೆ ಅಂತ ಮೊದಲೇ ಹೇಳ್ಯಾರ. ಪೂರ್ವದಲ್ಲಿ ಮಾಯೆ ಅಳತಿಗೆ ಬಂದದ, ಮೋಡ ಆಕಾಶದಲ್ಲಿ ಅಳತಿಗೆ ಬಂದದ. ಯಾವುದೋ ದಿಕ್ಕಿನಿಂದ ಗಾಳಿ ಬೀಸಿದಾಗ ಆ ಮೋಡ ಕರಿಗೆ ಹೋಗ್ತದಿಲ್ಲ.
ಅದರಂತೆ ಇಲ್ಲಿಯೂ ಕೂಡ ಪೂರ್ವದಲ್ಲಿ ಇಲ್ಲ, ಇಲ್ಲದೆ ಆಗುವುದೆಂದು ಹೇಳಿದರೆ, ಏನಿಲ್ಲ ಆಗದಂತ ಹೇಳಿದರೆ ಅದನ್ನು ಒಪ್ಪಕ್ಕೆ ಬರಂಗಿಲ್ಲಲ್ಲ. ಹೀಗೆ ಅನಾದಿ ಭಾವರೂಪಗಳಾದ ಬ್ರಹ್ಮ ಮಾಯೆಗಳಿಂದ ಸರ್ವ ಪ್ರಪಂಚವು ಸರ್ವದಾ ಆಗುತ್ತಿರಬೇಕಾಯಿತು ಎಂದು ಶಂಕೆಯನ್ನು ಮಾಡಿದರೆ, ಹಿಂಗೆ ಸಂಶಯ ಮಾಡಿದರೆ ಅದಕ್ಕೆ ಅವ್ರು ಹೇಳ್ತಾರೆ ಮಹಾತ್ಮರು, ಅವಿರಳತ್ವದಳು ಒಪ್ಪುವ ಅವಿರಳು ಆನೇನೊಂದು ನೇಮವಿಲ್ಲದ ಅಖಿಳಬಹುದು ತಿಳಿ ನಿರ್ನಿಮಿತ್ತವೇ ತೋರ್ಪ ಕನಸಿನ ಎಣೆಯಾಗಿ. ಯಾವುದು ನಿಮಿತ್ತನೂ ಇಲ್ಲ, ಅನಿಮಿತ್ತನೂ ಇಲ್ಲ, ಕಾರಣ ಇಲ್ಲ, ಕಾರಣ ಇಲ್ಲಪ್ಪ, ಕಾರ್ಯ ಇಲ್ಲ, ತೋರ್ತದಂದ್ರ ಅದಂಗೆ ಸಾಧ್ಯ ರೀ ಅಂತ ಅಂದರೆ ಅದಕ್ಕೆ ಸಂಶಯಕ್ಕೆ ಹೇಗೆ ಆಗುತ್ತದೆ ಸರ್ವ ಪ್ರಪಂಚ ಅಂತ ಸಂಶಯ ಮಾಡಿದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ ಗುರುಗಳು. ಶಂಕಾ ಸಮಾಧಾನ. ಈ ಗ್ರಂಥದಲ್ಲಿ ಶಂಕ ಅಂದರೆ ಪ್ರಶ್ನೆ, ಪ್ರಶ್ನೆ ಅಂದರೆ ಸಂಶಯ, ಸಮಾಧಾನ ಅಂದರೆ ಉತ್ತರ, ಉತ್ತರ ಅಂದರೆ ನಿಸ್ಸಂಶಯ. ಈ ಎರಡನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಗುರುಗಳು ಉಪದೇಶ ಮಾಡ್ತಾರೆ. ಶಿಷ್ಯ ಆ ಉಪದೇಶವನ್ನ ಇಲ್ಲಿ ಆಲಿಸಿದಾಗಲೇ, ಈ ಉಪದೇಶವನ್ನ ಕೇಳಿದಾಗಲೇ ಅಹುದು ನರರಿಗೆ ಮುಕ್ತಿ. ಕೇಳದಂಗಾತದ. ಹಾಗೆ ಅವಿರಳತ್ವದಳು ಬೇರೆಯಾಗದೆ ಕೂಡಿಕೊಂಡು ಶೋಭಾಯಮಾನವಾಗಿ ಇರುವ ಇವರುಳು ಅಂದ್ರೆ ಎರಡಾದ ನೋಡ್ರಿ, ಬ್ರಹ್ಮ ಮಾಯ ಎರಡರಲ್ಲಿ ಏನಾದರೊಂದು ನೇಮವಿಲ್ಲದೆ, ನೇಮ ಅಂದ್ರೆ ಕಾರಣ ಇಲ್ಲದೆ, ನಿಮಿತ್ತವಿಲ್ಲದೆ, ಏನೊಂದು ಕಾರಣವಿಲ್ಲದಿದ್ದರೂ ತೋರುವ, ನಿಮಿತ್ತ ಕಾರಣ ಇಲ್ಲದೆ ಕಾರ್ಯನೇ ಆಗೋದಿಲ್ಲ ಅಂತ ಸಿದ್ಧಿ, ಪ್ರಮಾಣ ಸಿದ್ಧಿ ಮೊದಲು ಪೂರ್ವ ಭಾಗದಲ್ಲಿ. ಕಾರಣವಾದ ಮಣ್ಣು ಇಲ್ಲಂದ್ರೆ ಕಾರ್ಯವಾದ ಗಡಿಗೆ ಆಗೋದಿಲ್ಲ, ಕಾರಣವಾದ ಬಂಗಾರ ಇಲ್ಲಂದ್ರೆ ಕಾರ್ಯವಾದ ಒಡವೆ ಆಗೋದಿಲ್ಲ. ಹೌದಿಲ್ಲ? ಅಂದ್ರೆ ಕಾರಣ ಇಲ್ಲದೆ, ನಿಮಿತ್ತ ಇಲ್ಲದೆ ಒಂದು ಕಾರ್ಯ ಆಗೋದಿಲ್ಲ ಅಂತ ಅನುಭವಕ್ಕಾದ. ಇಲ್ಲಿ ಏನು ಕಾರಣ ಜಗತ್ತೋದಕ್ಕ? ಮಾಯ ಕಾರಣ, ಬ್ರಹ್ಮ ಕಾರಣ, ಅಥವಾ ಮಾಯ ಬ್ರಹ್ಮ ಎರಡು ಕಾರಣ ಅಂದ್ರೆ ನೀನು ಹೇಳಿದು ಎಲ್ಲ ದೂರಿಡಂದ್ರು. ಶ್ರುತಿ ಪ್ರಮಾಣದಿಂದ ದೂರಿಡು, ಶ್ರುತಿ ಪ್ರಮಾಣದಿಂದ ದೂರ ಇಡು, ಲೌಕಿಕರ ಪ್ರಮಾಣದಿಂದ ನೀನು ಸಮೀಪದಿಂದ ನೋಡಂದ್ರು. ಲೌಕಿಕ ದೃಷ್ಟಿಯಿಂದ ನೋಡೋದು ಎಲ್ಲರೂ. ಮತ್ತೆ ಈ ನಾಶ ಆಗುವಂಥ ಈ ದೇಶವನ್ನ, ನಾಶ ಆಗುವಂಥ ಈ ಕೋಶಮಯ ಶರೀರವನ್ನ ನಾವು ನಂಬಿವಿಲ್ಲ. ಇವತ್ತು ದೇಶ ದೇಶ ಮಧ್ಯದಲ್ಲಿ ಅಥವಾ ಗ್ರಾಮ ಗ್ರಾಮಗಳ ಮನೆ ಮನೆಯಲ್ಲಿ ಕೊಲೆ, ಸುಲಿಗೆ, ದರೋಡೆ, ದುಃಖ ಇವೆಲ್ಲ ಆಗಲಿಕ್ಕೆ ಕಾರಣ ಏನಂದ್ರೆ ಇವು ಯಾವುದು ಅಲ್ಲಾದದನ್ನು ನಾವು ನಂಬಿವಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಕಾರಣ ಆಗುತ್ತೆ. ಆತ್ಮ ಸಾಯ್ತಾನೇನು? ಮತ್ತು ನಾವೆಲ್ಲ ಸಾಯ್ತೀವಿ ಅಂತ ಭಯ ಆಗೋದಿಲ್ಲ. ನಾವು ಸಾಯ್ತೀವಿ, ನಮ್ಮ ಊರು ಹೋಗ್ತದ, ತಾಲೂಕು ಹೋಗ್ತದ, ಜಿಲ್ಲೆ ಹೋಗ್ತದ, ದೇಶವೇ ನಾಶ ಆಗ್ತದಂದ್ರೆ ಕರ್ಮಾನುಸಾರವಾಗಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಯುಗೆ ಯುಗೆ ಅಂತ ಕೃಷ್ಣನ್ ಹೇಳ್ಯಾನ. ಯಾವ್ಯಾವ ಕಾಲಕ್ಕೆ ಅನ್ಯಾಯ ಧರ್ಮ ತುಂಬಿ ತುಳ್ಕುವಾಗ ಅದರ ಪ್ರತಿಫಲ ರೂಪದಿಂದ ಇದು ನಾಶ ಆಗದೆ, ನಾಶ ಆಗ್ತದೆ ದೇಶ. ಆದರೂ ಕೂಡ ಮತ್ತೆ ಪುನಃ ಆ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಪುನಃ ನಾನೇ ಹುಟ್ಟಿ ಬಂದು ಮರುಸ್ಥಾಪನೆ ಮಾಡ್ತಾನಂತ ಕೃಷ್ಣ ಭಗವಂತ ಪರಮಾತ್ಮ ಹೇಳ್ಯಾನ. ಮತ್ತೆ ಎಂತೆಂತರಿಗೆ ಭಯ ಅದ್ ನೋಡ್ರಿ.
ಯುದ್ಧ ನಡೆದಂದ್ರೆ ನಮ್ಮ ಪ್ರಜೆಗಳಿಗೆ ಭಯಗರ ಸಹಜ. ಪ್ರಜೆಗಳಿಗೆ ರಾಜನಾದಂಥವರು ಇವತ್ತ ಅಲ್ಲೆಲ್ಲಿ ಹೋಗಿ ಬಂಕರದಲ್ಲಿ ಅಡಿಗಿ ದೇಶ ಬಿಟ್ಟು ಓಡಿ ಹೋಗ್ತಂದ್ರೆ ಅವರಿಗೆಲ್ಲ ಯಾವ ದೃಷ್ಟಿ ಆದಂದ್ರೆ ಅಜ್ಞಾನಿಗಳ ದೃಷ್ಟಿ ಅಂತ. ಇಂಥ ಅಜ್ಞಾನಿಗಳ ದೇಶವನ್ನು ಆಳಿದಾಗ ದೇಶದ ಗತಿ ಏನಾಗ್ತದೆ? ದೇಶದ ಗತಿ ಅಧೋಗತಿ ಅಂತ. ಹಾಗಾಗಿ ಇಲ್ಲಿ ಬ್ರಹ್ಮದಲ್ಲಿ ಯಾವ ನಿಮಿತ್ತ ಇಲ್ಲದಿದ್ರೂ ಕೂಡ ಸರ್ವ ಪ್ರಪಂಚ ತೋರ್ತದ. ಹೆಂಗ್ರಿ ಅಂತ ಕೇಳಿದ್ರೆ, ಸ್ವಪ್ನದಲ್ಲಿ ನೀನು ಜಾಗ್ರ ಸ್ಥೂಲ ದೇಹವನ್ನು ದಾಟಿ ಸೂಕ್ಷ್ಮ ದೇಹದಲ್ಲೇ ಬೀಳುವಂತ ಕನಸು. ಸ್ವಪ್ನದ ಕನಸು. ಆ ಕನಸಿನಲ್ಲಿ ಸಾಕ್ಷಿ ಚೈತನ್ಯ ಮತ್ತು ಅದರ ಆಶ್ರಿತವಾದ ಅವಿದ್ಯೆ. ಅಲ್ಲೇನದ? ಅವಿದ್ಯೆಯ ಕಾರ್ಯ ಅದ. ಆ ಕಾರ್ಯವನ್ನು ನೋಡುವ ಚೈತನ್ಯ. ಚೈತನ್ಯ ಕಾರ್ಯ ಇಲ್ಲಲ್ಲಿ ಅವಿದ್ಯಾ ಕಾರ್ಯ ಅದ. ಆ ಅವಿದ್ಯಾ ಕಾರ್ಯಕ್ಕೆ ಸ್ವಪ್ನದ ಕಾರ್ಯಗಳಾವಲ್ಲ. ಅವಿದ್ಯಾ ಕಾರ್ಯ ಸ್ವಪ್ನದ ಕಾರ್ಯ. ಅವು ಸ್ವಪ್ನ ಎಲ್ಲಿ ಚೇತನದಲ್ಲೇ ಇಲ್ಲ, ಚೈತನ್ಯದಲ್ಲಿ ಸ್ವಪ್ನ ಇಲ್ಲ. ಅಲ್ಲಿ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಅನಂತ ಕನಸುಗಳಿಗೆ ಕಾರಣವಾದಿ ವಿಚಿತ್ರವಾದ ಸ್ವಪ್ನ ಪ್ರಪಂಚವೇ ನಿರ್ಮಿತ ಆಗ್ತದೆ. ಅದಕ್ಕೆ ಗುರುಗಳು ಬಸವಾನಂದರು ಹೇಳ್ತಿದ್ರು, ಪರಮಾತ್ಮ ಈಶ್ವರನಿಂದ ಜಗತ್ತು ಸೃಷ್ಟಿಯಾಗ್ಯದ ಬ್ರಹ್ಮನಿಂದ ಅಂದ್ರೂ ಕೂಡ, ಮತ್ತೆ ಆ ಬ್ರಹ್ಮರೂಪನೇ ಸ್ವರೂಪನೇ ನೀನಿದ್ದಿ ನಿನ್ನಲ್ಲಿ ಆದಂದಾಗ, ಗುರುಗಳೇ ಮತ್ತೆ ನಾನು ಬ್ರಹ್ಮ ಆದಾಗ ನಾನು ಈಶ್ವರನಾದ್ರೆ ನನಗೆ ಯಾಕೆ ಜಗತ್ತು ಸೃಷ್ಟಿ ಮಾಡಕ್ಕೆ ಬರೋದಿಲ್ಲ ಅಂತ ದೊಡ್ಡ ಪ್ರಶ್ನೆ ಶಿಷ್ಯ ಮಾಡಿದರೆ, ತಿಳಿಮೇಲೆ ಅಂತನಿಲ್ಲ, ಬ್ರಹ್ಮ ನಾನಿನ್ಮೇಲೆ ನನಗೆ ಯಾಕೆ ಸೃಷ್ಟಿ ಮಾಡಕ್ಕೆ ಬರೋಲ್ತು? ಅದಕ್ಕೆ ಅವ್ರು ಹೇಳ್ತಾರೆ, ತಮ್ಮ ಸ್ವಪ್ನದಲ್ಲಿ ನೀನು ಸೃಷ್ಟಿ ಮಾಡ್ತದಿಲ್ಲ ಅಂದರು. ಸ್ವಪ್ನದಲ್ಲಿ ಕನಸಿನಲ್ಲಿ ಆನೆ, ಕುದುರೆ, ರಥ, ತೇರು, ಜಾತ್ರೆ, ಸಂತೆ, ಯಾತ್ರೆ ಎಲ್ಲ ಅಲ್ಲಿ ಹುಟ್ಟವಿಲ್ಲ. ಯಾರು ಮಾಡ್ಯಾರ? ಅವನು ನಿನ್ನಿಂದ ಹುಟ್ಟ್ಯಾವ. ಮತ್ತೆ ನೀನು ಉತ್ಪತ್ತಿಗೆ ನೀನು ಕಾರಣ ಇದ್ದಿ. ಉಪಾಧಿ ಸಣ್ಣದಕ್ಕೆ ನೀನು ಒಂದು ನಿಮಿಷದ್ದು ಮಾಡ್ತಿದ್ದಿ. ಈಶ್ವರನ ವಿದ್ಯಾ ಉಪೋದಿ ಇರೋ ಕಾರಣ 100 ವರ್ಷ ಇರೋ ಮಾಡ್ಯಾನ ಅವನು. 3 ನಿಮಿಷ ನೀನು ಮಾಡ್ತಿದ್ದಿ, 100 ವರ್ಷ ಇರಂಗೆ ಅವನು ಮಾಡ್ಯಾನ. ನಿಂದು ಸ್ವಪ್ನ ಸುಳ್ಳೆ ಅದ, ಅವನು ಮಾಡಿದ್ರು ಸುಳ್ಳ. ನನಗೆ ಬರಂಗಿಲ್ಲ ಅಂತ ಹೆಂಗಂತಿದ್ದ ಅಂತಾರೆ ಅವ್ರು ಮಹಾತ್ಮರು. ಬಲಾಢ್ಯರಿಂದ ಕೇಳ್ಬೇಕು ಶಾಸ್ತ್ರ. ಸುಮ್ಮನೆ ಅಂತೀವಿ ನಾವು, ಎಲ್ಲ ಗೊತ್ತ ನಮ್ಗೆ, ಸುಮ್ಮನೆ ವಿಚಾರ ಮಾಡಿಲ್ಲ. ಹಾಗಾಗಿ ಹೇಗೆ ನಿಮಿತ್ತ ಇಲ್ಲ ಅಲ್ಲಿ. ಸ್ವಪ್ನ ಬೀಳಲಿ, ಕನಸು ಬೀಳಲಿ, ಕನಸಿನಲ್ಲಿ ನಾನು ಭಿಕ್ಷುಕನಿದ್ದವನು ಶ್ರೀಮಂತನಾಗಬೇಕು, ರೈತನಾದವನು ರಾಜನಾಗಬೇಕಂತ ಏನಾದರೂ ಅವನು ಪ್ರಯತ್ನ ಮಾಡ್ಯಾನೇನು? ಇಚ್ಛೆ ಇಲ್ಲ, ಪ್ರಯತ್ನ ಇಲ್ಲ, ಆಪೇಕ್ಷೆ ಇಲ್ಲ, ಏನು ಕಾರಣ ಇಲ್ಲ. ಸುಮ್ಮನೆ ಮಲೆ ಬಿಟ್ಟ, ದನ 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 ಬಿದ್ದ ಬಿಟ್ಟು. ಹೌದಲ್ಲ? ಅದರಂತೆ ಯಾವ ನಿಮಿತ್ತವಿಲ್ಲದೆ ಸರ್ವ ಪ್ರಪಂಚ ತೋರ್ತದಲ್ಲ, ಹಾಗೆ ಇಲ್ಲಿಯೂ ಕೂಡ ಬ್ರಹ್ಮನಲ್ಲಿ ಯಾವ ನಿಮಿತ್ತ ಇಲ್ಲದೆ ಮಾಯೆಯಿಂದ ಅನಂತ ವಿಚಿತ್ರವಾದ ಜಗತ್ತು, ಲೋಕ, ರಂಜನೈಷೆ ವಿಚಿತ್ರವಾಗಿ ತೋರ್ತದ. ತೋರಿದ್ರು ಕೂಡ ಸತ್ಯನು ಸುಳ್ಳಲ್ಲ. ಹಾಗಾಗಿ ಇಲ್ಲಿ ಸುಳ್ಳಿಗೆ ಬ್ರಹ್ಮ ಅಂತೇಳಿಲ್ಲಪ್ಪ, ಸತ್ಯಕ್ಕೆ ಬ್ರಹ್ಮ ಅಂದಿವಂದ್ರು. ಸುಳ್ಳಿಗೆ ಬ್ರಹ್ಮ ಅಂತ ಹೇಳಿದ್ರು ಶಾಸ್ತ್ರ, ಸತ್ಯಕ್ಕ. ಹಾಗಾಗಿ ಅವನಲ್ಲಿ ಏನಾದರೂ ಆ ವಸ್ತುಗಳನ್ನು ಸೃಷ್ಟಿ ಮಾಡೋದಕ್ಕೆ ಏನಾದರೂ ಕುಂಬಾರನಲ್ಲಿದ್ದಂಗೆ ಗಡಿ ಮಾಡಬೇಕಾದ್ರೆ 3 ಕಾರಣ ಬೇಕಲ್ಲ.
ಉಪಾದಾನ ಕಾರಣ, ಸಹಕಾರಿ ಕಾರಣ, ಮತ್ತೆ ಚಕ್ರದ ನಿಮಿತ್ತ ಕಾರಣ. 3 ಕಾರಣ ಇದ್ದಾಗ ಒಂದು ಕಾರ್ಯ ಅಥವಾ ಅನುಭವಕ್ಕೆ. ಕುಂಬಾರ ಅಂದ್ರೆ ಅವನು ಗಡಿಗೆ ಮಾಡಬೇಕಾದ್ರೆ ಉಪಾದಾನ ಕಾರಣ ಅವನು ಮಣ್ಣು ತರಬೇಕು. ಮೊದಲು ಮಣ್ಣು ತಂದು ಹದ ಮಾಡಿ ಜಿಗೆ ಮಾಡಿ, ಆಮೇಲೆ ಅಷ್ಟಿದ್ರೆ ಆಗಲಿಲ್ಲ, ಸಹಕಾರಿ ಕಾರಣ ಚಕ್ರದಂಡ, ಒಂದು ಗಾಲಿ ಬೇಕಲ್ಲ ತಿರುಸಕ್ಕೆ. ಚಕ್ರ ಅಂದ್ರೆ ಗಾಲಿ, ದಂಡ ಅಂದ್ರೆ ಬಡಿ, ಅವೆರಡು ಬೇಕು. ಮಣ್ಣನ ಆದ, ಚಕ್ರದಂಡನ ಆವ, ಕೊಡ ಆಯ್ತೇನು, ಅದಕ್ಕೆ ನಿಮಿತ್ತ ಕಾರಣ ಬೇಕು. ಕುಂಬಾರ ಇವೆರಡು ಇಟ್ಟು ಮನೆ ಕುಂತ್ರ ಗಡಿಗೆ ಆಗ್ತದೇನು, ಅವನು ಬೇಕು. 3 ಕಾರಣಗಳಿಂದ ಒಂದು ಕಾರ್ಯ ಆಗ್ತದೆ. ಮತ್ತೆ ನೀವು ಸ್ವಪ್ನದಲ್ಲಿ ಇವೆಲ್ಲ ಸೃಷ್ಟಿ ಮಾಡಿದ, ಆನೆ, ಒಂಟೆ, ಕುದುರೆ ಏನೇನು ಮಾಡಿದ್ದೆಲ್ಲ, ಈ ಯಾವ ವಸ್ತುವನ್ನು ತಗೊಂಡು ಮಾಡಿದ್ ನೀನು? ಮಣ್ಣು ತಗೊಂಡು ಮಾಡಿದೋ, ಚಕ್ರದನ್ನು ತಗೊಂಡು ಮಾಡಿದೋ, ನೀವು ಸ್ವಂತ ಮಾಡಿದೋ, ಏನಿಲ್ಲ ಅಂತ ಆಯ್ತಲ್ಲ. ಅಂದ್ರೆ ನಿಮಿತ್ತ ಒಂದಿಲ್ಲದೆ, ಅಲ್ಲಿ ನಿಮಿತ್ತ ಯಾವ ಕೊಡ ಮಾಡಕ, ಇಲ್ಲಿ ನಿಮಿತ್ತ ಒಂದಿಲ್ಲದೆ ಅನುಭವ ಬಂತಿಲ್ಲ ಈಗ ನನಗೆ. ಹಾಗೆ ಇಲ್ಲಿ ಅನಂತ ವಿಚಾರವನ್ನು ಮಾಡಿ, ಹೀಗೆ ಯಾವ ದೋಷವಿಲ್ಲದಿದ್ದರೂ ಅವಿದ್ಯೆಯೊಂದು ದೋಷ ಉಂಟು. ಇಲ್ಲೇ ಮಾಯೆಯಲ್ಲಿ ಬ್ರಹ್ಮನಲ್ಲಿ ಏನು ದೋಷ ಇಲ್ಲ. ಬ್ರಹ್ಮನಲ್ಲಿ ಏನು ನಿರ್ದೋಷಿ, ಮಾಯೇನು ಅಷ್ಟೇ ನಿರ್ದೋಷಿ. ಆದರೆ ಮಾಯೆಯಲ್ಲಿ ಏನಾದ ಒಂದು ದೋಷ ಅಂದರೆ ಅಜ್ಞಾನ ಅನ್ನುವುದೊಂದು ದೋಷ. ಅಜ್ಞಾನವೇ ದೋಷ. ಅದೊಂದು ಬಿಟ್ರೆ ಬ್ರಹ್ಮಸ್ವರೂಪ ಅದು. ಅದೊಂದು ಇದ್ದದಕ್ಕೆ ಇದಕ್ಕೆ ಶಾಂತನಾದಿ ಅಂದ್ರು. ಮಾಯ ದೋಷದ ಒಂದಾದಲ್ಲ, ಆ ಒಂದು ದೋಷಕ್ಕಿದ್ದದಕ್ಕಾಗಿ ಮಾಯೆ ಕೂಡ ಅದು ಪರಮಾತ್ಮ ಸ್ವರೂಪ ಆತಿತ್ತು, ಅಲ್ಲೇ ಆತಿತ್ತು. ಅದೊಂದು ದೋಷ ಅದಲ್ಲ. ಆ ಕಾರಣದಿಂದ ಆ ದೋಷ ಉಂಟು. ಆ ಒಂದು ದೋಷದ ಮೂಲಕ ಅಧ್ಯಾಸ ಉಂಟು. ಅಧ್ಯಾಸ ಅಂದ್ರೇನು? ಭ್ರಮೆ. ಅಧ್ಯಾಸ ಅಂದ್ರೆ ಭ್ರಾಂತಿ. ಅಧ್ಯಾಸ ಅಂದ್ರೆ ಅವಿದ್ಯೆ. ಇವೆಲ್ಲ ಪರ್ಯಾಯ ಶಬ್ದಗಳು. ಅದರಿಂದ ಇವು ತೋರಕತ್ತೇವೆ ನೋಡು, ಬ್ರಹ್ಮನಲ್ಲಿ ಅಲ್ಲ ಅಂತ ತಿಳ್ಕೊಂಡು. ಬ್ರಹ್ಮನಲ್ಲಿ ಅಲ್ಲ ಇವು, ಮಾಯೆಯ ಒಂದು ಅಂಶದ ಒಂದು ದೋಷ ಇರದ. ಆ ದೋಷದಿಂದ ಇಷ್ಟೆಲ್ಲ ಆಗ್ಯಾವ ನೋಡು, ಇಷ್ಟೆಲ್ಲ ಆಗ್ಯಾವ. ಮತ್ತೆ ಇಲ್ಲಿ ಆದರೂ ಬೇರೆ ಅನ್ಯ ನಿಮಿತ್ತಗಳು ಯಾವೂ ಇಲ್ಲ, ಯಾವ ಕಾರಣಗಳು ಇಲ್ಲ. ಇಲ್ಲದಿದ್ದರೂ ಒಂದು ಅಘಟಿತ ಘಟನಾ ರೂಪ ಸಾಮರ್ಥ್ಯವುಳ್ಳ ಮಾಯಾಶಕ್ತಿ ಮೂಲಕ ಏನಿಲ್ಲಂದ್ರೆ, ಮಹಾತ್ಮರು ಅಘಟಿತ ಅಂದ್ರು. ಅದು ಊಹೆ ಮಾಡಿ ಯಾರಲ್ಲಿ ಇರಲಾರದಂಥ ಒಂದು ಸಾಮರ್ಥ್ಯ ಅದರಲ್ಲಿ ಉಂಟು, ದೊಡ್ಡ ಸಾಮರ್ಥ್ಯ. ಆ ಮಾಯಾಶಕ್ತಿ ಅನ್ನೋದು, ಅದಕ್ಕೆ ಮಾಯಾಶಕ್ತಿ ಉಂಟು. ಅದರ ಮೂಲಕ ಸರ್ವವು ಸಂಭವಿಸುತ್ತದೆ. ಸ್ವಪ್ನದಲ್ಲಿ ಮತ್ತೆ ನಿನಗೆ ಎದರಿಂದ ಸಂಭವ ಆಯಿತು ಅಂದರೆ ಅಜ್ಞಾನದಿಂದ, ಅಲ್ಲಿ ವಿಕ್ಷೇಪದಿಂದ, ಇವೆಲ್ಲ ಆಗೋದಿಲ್ಲ. ಅದರಂತೆ ವ್ಯತಿರಿಕ್ತ ಬೇರೊಂದು ನಿಮಿತ್ತವೂ ಇಲ್ಲ, ಬ್ಯಾರೆ ಯಾವುದೋ ಒಂದು ಕಾರಣ ಇಲ್ಲವೇ ಇಲ್ಲ. ಇಲ್ಲಂದ್ರೆ ಎದರಿಂದ ಆಗ್ಯದ ಹೇಳಪ್ಪ ನೀನು? ಶರೀರ ಆಗ್ಯದಲ್ಲ, ಎದರಿಂದ ಆಗ್ಯದ? ಮಣ್ಣಿನಿಂದ ಕೊಡಾದಂಗೆ, ಬಂಗಾರದಿಂದ ಆಭರಣ ಆದಂಗೆ, ಏನಾನ ವಸ್ತುವಿನಿಂದ ಇದಾಗ್ಯದ ನಿನ್ನ ಶರೀರ, ಈ ಜಗತ್ತು. ವಿಚಿತ್ರವಾದ ಮಾಯಾಶಕ್ತಿ ಅದು, ಏನು ಬೇಕಾದ ಆಗ್ತದೆ. ಹಾಗೆ ಮಹಾಯೋಗಿವಹ ಸ್ವೇಚ್ಛೆಯ ಅಂದರೆ ಈ ವಾಕ್ಯವೇ ಪ್ರಮಾಣ ಉಂಟು ಅಂತ ಹೇಳಿ, ಅಲ್ಲಿ ಕೂಡ ಪೂರ್ವದಲ್ಲಿ ವಿಶ್ವಾಮಿತ್ರ ದಯೋ ಪೂರ್ವೇ ಪರಿಪಕ್ವ ಸಮಾಧಯ
ಉಪಾದಾನೋ ಉಪಕರಣ ಪ್ರಯೋಜನ ವಿವರ್ಜಿತ ಸ್ವೇಚ್ಛಾಯ ಸಸೃಜು ಸ್ವರ್ಗಂ ಸರ್ವಭೋಗೋಪಬೃಹಿತಂ ಯಯಾಯ ಕರ್ತುಂ ನವ ಕರ್ತುಮನ್ಯತಾ ಕರ್ತುಮಹರತಿ ಸ್ವತಂತ್ರ ವಿಶ್ವೇರೇಚಂ ಕೆ ಪರಿಚ್ಛೇತು ಮಹಾಶತೆ ಅಂತ ಒಂದು ಶ್ಲೋಕ ಹೇಳ್ತಾರೆ. ಪೂರ್ವದಲ್ಲಿ ಅಂದ್ರೆ ಮೊದಲು ವಿಶ್ವಾಮಿತ್ರಾದಿ ಕೆಲವು ದೊಡ್ಡ ದೊಡ್ಡ ಮಹರ್ಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಸ್ವೇಚ್ಛಾ ಮೂಲಕ ಸ್ವಇಚ್ಛೆ ಮೂಲಕ ಅವ್ರಿಗೇನಿದು ಮಾಡು ಅಂತ ಹೇಳಿಲ್ಲ, ಮಾಡಬೇಡ ಅಂತ ಹೇಳಿಲ್ಲ. ತಮ್ಮ ತಪಶಕ್ತಿ ಬಲದಿಂದ ಸರ್ವ ಉಪಭೋಗದಿಂದ ಕೂಡಿದ ಯುಕ್ತವಾದ ಸೃಷ್ಟಿಯನ್ನು ನಿರ್ಮಾಣ ಮಾಡಿದರು. ಸ್ವರ್ಗಕ್ಕ ಪ್ರತಿ ಸ್ವರ್ಗವನ್ನೇ ನಿರ್ಮಾಣ ಮಾಡ್ಯಾರ. ಆ ಸ್ವರ್ಗದಲ್ಲಿ ಏನು ಭೋಗಗಳಾವ, ಇವರು ಮಾಡಿದ ಸ್ವರ್ಗ ಸೃಷ್ಟಿಯಲ್ಲಿ ಅದೇ ಭೋಗಗಳಾವ. ಹಾಗೆ ಉಪಾದಾನ ಕಾರಣ, ನಿಮಿತ್ತ ಕಾರಣ ಮೊದಲಾದವುಗಳನ್ನು ಏನೊಂದು ಸ್ವೀಕರಿಸಲಿಲ್ಲ. ಬರೇ ಅವರ ತಪಸ್ಸಿನ ಶಕ್ತಿಯೊಂದು ಸ್ವೀಕಾರ ಮಾಡಿದ್ರು. ನೋಡಿ, ತಪಶಕ್ತಿಯಲ್ಲಿ ಮಾಡಕ್ಕ ಬೇರೆ ಅವರು ಸಹಾಯ ಆಯಿತು, ಆ ದೇಶದವ್ರ ಸಪೋರ್ಟಿಂದ ಆಯಿತು, ಇವರಿಂದ ಇವರಿಗೆ ಆಯ್ತು ಅಂತ ಏನಿಲ್ಲ. ಸ್ವಂತ ಎಷ್ಟು ಆಗ್ಬೇಕಾದ್ರೆ ಏನು ಅವ್ರ ತಪಶಕ್ತಿಯೇ ಕಾರಣ. ಒಬ್ಬ ವಿಶ್ವಾಮಿತ್ರ ಮಹರ್ಷಿಗಳ ಒಬ್ಬ ಈಶ್ವರನಿಂದ ಪಡೆದಂಥ ಒಂದು ಫಲದ ಶಕ್ತಿಯ ಸಾಮರ್ಥ್ಯವೇ ಉಪಸ್ವರ್ಗ ಆಗ್ಯದ, ಸ್ವರ್ಗವೇ ಸೃಷ್ಟಿ ಆಗ್ಯದ. ಮಾಯೆ ಯಾರ ಶಕ್ತಿಯನ್ನು ಪಡೆದ? ಪರಬ್ರಹ್ಮನ ಶಕ್ತಿ. ಬ್ರಹ್ಮನ ಶಕ್ತಿ ಪಡೆದಿಲ್ಲ, ಪರಮೇಶ್ವರನ ಶಕ್ತಿ. ಹಾಗಾಗಿ ಆ ಒಂದು ಶಕ್ತಿಯೇ ಇದಕ್ಕೆ ಅರ್ಧ ಭಾಗವೇ ಇದ್ದಾಗ ಈ ಮಾಯಿಂದ ಏನು ಬೇಕಾದರೂ ಕೂಡ ತೋರುವಂಥ, ಉತ್ಪತ್ತಿ ಮಾಡುವಂಥ, ಸೃಷ್ಟಿಯನ್ನು ಮಾಡುವಂಥ ಎಲ್ಲ ಶಕ್ತಿ ಬಂದದ. ವಿಶ್ವಾಮಿತ್ರಗ ತಪಶಕ್ತಿಯಿಂದ ಬಂತು, ತನ್ನಿಂದಲ್ಲ, ತಪಸ್ಸು ಮಾಡಿ ಪಡೆದಂಥ ಶಕ್ತಿ. ಇದು ಮಾಯೆ ಬ್ರಹ್ಮನಿಂದ ಪಡೆದಂಥ ಶಕ್ತಿ. ಇದು ತಂದಲ್ಲ, ಇದಕ್ಕೆ ಪಡೆದಂಥ ಶಕ್ತಿ. ಹೀಗೆ ತಪೋಯುಕ್ತನಾದ ಮಹಾಯೋಗಿಯಲ್ಲೇ ಏನೊಂದು ಹೇಳಕ್ ಬರಂಗಿಲ್ಲ. ತಪೋಶಕ್ತಿಯುಕ್ತನಾದ ಮಹಾಯೋಗಿಯಲ್ಲೇ ಇಷ್ಟು ಸಾಮರ್ಥ್ಯವಿದ್ದ ಮೇಲೆ ಅನಂತ ಶಕ್ತಿಯಿಂದ ಯುಕ್ತವಾದದ್ದು ಮಾಯೆಯಾಗಿರುತ್ತದೆ. ಇವನು ಒಂದು ಶಕ್ತಿ, ಅಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇವು ಮೂರರಲ್ಲಿ ಲೆಕ್ಕವಿಲ್ಲದ ಶಕ್ತಿ ಅಡೆಯವ. ಒಬ್ಬ ಸೂರ್ಯನಲ್ಲಿ 1000 ಕಿರಣಗಳು ಹೇಗೆ ಅಡೆಯವೋ ಅದರಂತೆ ಈ ಮೂರು ಶಕ್ತಿಯಲ್ಲಿ ಆದಿಶಕ್ತಿ, ಇಲ್ಲಿ ಲೆಕ್ಕವಿಲ್ಲದಂಥ ಶಕ್ತಿ ಸಾಮರ್ಥ್ಯಗಳು ಉಂಟು. ಆದ್ದರಿಂದ ಆ ಮಾಯೆಯಿಂದ ಕೂಡಿದ ಬ್ರಹ್ಮವು ಸರ್ವ ಪ್ರಪಂಚವನ್ನು ಏನೊಂದು ನಿಮಿತ್ತವಿಲ್ಲದೆ ಮಾಡಬಹುದು. ಏನು ಆಶ್ಚರ್ಯಪ್ಪ, ಏನು ಆಶ್ಚರ್ಯ! ಅದು ಮಾಡೋದಕ್ಕೆ ಏನು ಬೇಕಾಗಿಲ್ಲ ಅಂತ, ಅದಕ್ಕೇನು ಅಂತ ಶಕ್ತಿ ಅದ. ಘಟನಾಘಟಿತ ಅಂದ್ರು ಅಂದ್ರೆ ಸರ್ವವು ಸಂಭವ ಆಗುತ್ತದೆ ಮಾಯಿಂದ, ಸರ್ವವು ಉತ್ಪತ್ತಿ ಆಗುತ್ತದೆ ಸ್ವಪ್ನದಿಂದ. ಸ್ವಪ್ನದಿಂದ ಇಂಥದ್ದೇ ಹುಟ್ಟದ ಅನ್ನೋದು. ನಮ್ಮ ಶ್ರೀಮಂತ ಹುಡ್ತಾನ, ಬಡವಾಗಿ ಹುಡ್ತಾನ, ಭಿಕ್ಷುಕ ಆಗ್ತಾನ. ಒಮ್ಮೆ ಯಾರೋ ಹುಲಿ ಬಾಯಿಗೆ ಸಿಕ್ಕಂಗಾಯ್ತು, ಯಾರೋ ಕಳ್ಳರ ಬಾಯಿಗೆ ಸಿಕ್ಕಂಗಾಯ್ತು, ಮತ್ತೆ ಕೊಲ್ತೀನಿ ಅಂದಂಗಾಯ್ತು, ಬಿಡ್ರ ಅಂದಂಗಾಯ್ತು. ಎದ್ದು ನೋಡ್ತಾನ, ಏನಿಲ್ಲ ಅವನಿಗೆ, ಏನಿಲ್ಲ. ಹಾಗೆ
ಆದ್ದರಿಂದ ಉಕ್ತ ಶಂಕೆಗೆ ಅವಕಾಶ ಮಾಡಬೇಡ. ನೀನು ಭಾಳ ಸಂಶಯ ಮಾಡ್ಕೊಂತ ಹೋಗ್ಬೇಡ ತಮ್ಮ, ಸಾಕು ಮಾಡಿ ಇಲ್ಲಿಗೆ. ಬರೇ ಸಂಶಯ ಮಾಡ್ತಲ್ಲ, ಆ ಕಾರಣ ಹಾಗೆ ಇಲ್ಲಿ ಗೊಳಲಿ ಮತ್ತು ಅಕ್ಕಿ ಜಗತ್ ಹೆಂಗ್ ಉತ್ಪತ್ತಿ ಅಂದ್ರೆ ನಮ್ಗೆ ಅನುಭವಕ್ಕೆ ತಂದಿಟ್ರು. ನೀರಾವರಿ ಬಂದಲ್ಲಿ ಭತ್ತ ಬೆಳಿತೀವಲ್ಲ, ಅಕ್ಕಿ ಮತ್ತು ಅದರ ಮೇಲಿರುವ ಒಟ್ಟು ಅಂದ್ರಷ್ಟೇ, ಭತ್ತ ಅಂದ್ರಷ್ಟೇ. ಬರೀ ಅಕ್ಕಿ ಇವು 800 ರೂಪಾಯಿ ಕ್ವಿಂಟಲ್ ಅವ್ರಿ, ಕಿಲೋ ಅವ, ಎಲ್ಲಿ ಸಿಗೋದಿಲ್ಲ ಅಂತ ಅಕ್ಕಿ ತಂದು ಭೂಮಿಯಾಗ ಹಾಕ್ರಿ, ಭತ್ತ ಬೆಳಿತದೆ. 10 ರೂಪಾಯಿ ಕೆಜಿ ಎಲ್ಲ ನಾ ಹೇಳೋದು, 1000 ರೂಪಾಯಿ ಕೆಜಿ ತಗೊಂಬರಿ. ಇಲ್ರಿ, ಮತ್ತು ಅದಕ್ಕೆ ಒಟ್ಟು ಬೇಕಲ್ಲ ಅಂದ್ರೆ, ಮತ್ತು ಒಟ್ಟು ಅಕ್ಕಿಯಿಂದ ಒಟ್ಟು ಕಡೆಗೆ ಆಗ್ಯದಲ್ಲ, ಅದನ್ನ ಬಿತ್ತರಿ, ಅದು ಬೆಳಿತದೇನು? ಹೆಂಗೆ ಭತ್ತ ಮತ್ತು ಹೊಟ್ಟು ಎರಡು ಕೂಡಿದಾಗ ಉತ್ಪತ್ತಿ ಆಗ್ತದೆ ನೋಡಲ್ಲ, ಹುಡ್ತದಿಲ್ಲ. ಅಲ್ಲಿ ಬೆಳೆವಾದ ಭತ್ತ ಅಂದ್ರೂ ಕೂಡ ಬೆಳೀತದಲ್ಲಿ, ಎರಡು ಕೂಡ ಬೆಳೆ, ಅಕ್ಕಿ ಮತ್ತು ಒಟ್ಟು. ಇಲ್ಲಿ ಬ್ರಹ್ಮಶಕ್ತಿ ಮತ್ತು ಮಾಯ. ಬರೇ ಬ್ರಹ್ಮನಿಂದ ಜಗತ್ ಮಾಡಕ್ ಬರಂಗಿಲ್ಲ, ಬರೇ ಮಾಯಿಂದ. ಬರೇ ಮಾಯ ಅಂದ್ರೆ ಹೊಟ್ಟು ಅಂದಂಗ, ಬರೇ ಬ್ರಹ್ಮ ಅಂದ್ರೆ ಅಕ್ಕಿ ಇದ್ದಂಗ, ಅಕ್ಕಿಯಿಂದ ಆಗ್ತದೇನು? ಎರಡು ಕೂಡಿದಾಗ ಉತ್ಪತ್ತಿ ಆಗ್ತದೆ. ಅದರಂತೆ ಇಲ್ಲಿಯೂ ಕೂಡ ವಿಚಾರವನ್ನು ಮಾಡಿದಾಗ ಅಂಕುರ ಉತ್ಪತ್ತಿ ಆಗಬೇಕಾದರೆ ಎರಡೂ ಕೂಡಿರಬೇಕು. ಅದರಂತೆ ಇಲ್ಲಿ ಕೂಡ ಎರಡೂ ಕೂಡಿದಾಗ ಭತ್ತದಿಂದ ಅಂಕುರ ಉತ್ಪತ್ತಿಯಾಗುತ್ತದೆ, ಮತ್ತೆ ಭತ್ತ ಬೆಳಿತೇವಿಲ್ಲ. ಹಾಗೆ ಕೇವಲ ಬ್ರಹ್ಮದಿಂದನೂ ಅಲ್ಲ ತಮ್ಮ, ಕೇವಲ ಮಾಯೆಯಿಂದನೂ ಅಲ್ಲ, ಕಿಂತು ಬ್ರಹ್ಮ ಮಾಯೆಗಳಿಂದ ಪ್ರಪಂಚ ಉತ್ಪನ್ನವಾಗಿರುವುದು. ಹೀಗೆ ಇಲ್ಲಿಂದ ಹುಟ್ಟಿತಂದೆಲ್ಲ ಹಿಂಗ್ ಹುಟ್ಟೆಂದು ನೋಡೋಣ. ಹಾಗೆ ಇವೆಲ್ಲವೂ ಕೂಡ ಮುಂದೆ ಇಲ್ಲಿಗೆ 7 ನುಡಿ ಆಯಿತು, ಸಮಯ ಆಗಿದೆ. ನಾಳೆ ದಿನ ಮತ್ತೆ ಪುನಃ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರುಗಳ ಶ್ರೀಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ ಮಂಗಲವನ್ನು ಪ್ರಾರಂಭ ಮಾಡೋಣ. ಅಲ್ಲೂ ಅವ್ರು ಕರಿ ಸುತ್ತಡಿ ಸ್ವಲ್ಪ ಕುಂದ್ರು ಅವ್ರಿಗೆ ನಮ್ಮ ಮನಮಕ್ಕಳು ಬರಾರ. ಆ ಕೂಲರ್ ಶಿವಾಯ ನಮಃ 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 ಶಿವಾಯ ನಮಃ. ಆತನ ಕರಕಮಲದೊಳಾಡೋ ಮನವೇ ಗುರು ಸ್ವರಣೀಯ ಮಾಡೋ ಮನವೇ. ಆತನ ಕರಕಮಲದೊಳಾಡೋ ಮನವೇ ಗುರು ಸ್ಮರಣೀಯ ಮಾಡೋ ಮನವೇ. ಗುರು ಸ್ವರಣೀಯ ಮಾಡೋ ಮನವೇ. ಗುರು ಸ್ಮರಣೀಯ ಮಾಡೋ ಮನವೇ. ಆಧಾರವನ್ನು ಬಲಿದೋ ಮನವೇ. ಆಧಾರವನ್ನು ಬಲಿದೋ ಮನವೇ. ಆರು ಸ್ಥಳಗಳ ನೆಲೆ ತಿಳಿದೋ ಮನವೇ. ನಾದದ ಮನೆ ತಿಳಿದೋ ಮನವೇ. ನಾದದ ಮನೆ ತಿಳಿದೋ
ತಿಳಿದು ಮನವೇ ನಾದದ ಮನೆ ತಿಳಿದು ಮನವೇ ನಿಚ್ಚಲ ಬೋಧ ಅಮೃತ ಸವಿದು ಮನವೇ ಗುರು ಸ್ವರಣೀಯ ಮಾಡೋ ಮನವೇ ಆತನ ಕರಕಮಲದೊಳಾಡು ಮನವೇ ಗುರು ಸ್ಮರಣೀಯ ಮಾಡೋ ಮನವೇ ಬೈಲಿಗೆ ಬೈಲ ಹಠ ಮನವೇ ಬಯಲಿಗೆ ಬಯಲಾಟ ಮನವೇ ಬಯಲೊಳ ಮೂಲ ಪ್ರಮಾಣ ಕೂಟ ಮನವೇ ಜೀವ ಶಿವನ ಮಾಟ ಮನವೇ ಜೀವ ಶಿವನ ಮಾಟ ಮನವೇ ಜೀವ ಶಿವನ ಮಾಟ ಮನವೇ ಜೀವ ಶಿವನ ಮಾಟ ಮನವೇ ಇದು ನೋಡು ತಿಳಿದರೆ ಶಿವನಾಟ ಮನವೇ ಗುರು ಸ್ವರಣೀಯ ಮಾಡೋ ಮನವೇ ಆತನ ಕರಕಮಲದೊಳಾಡು ಮನವೇ ಗುರು ಸ್ಮರಣೀಯ ಮಾಡೋ ಮನವೇ ಸಾಧನದಲ್ಲಿ ನೋಡು ಮನವೇ ಸಾಧನದಲ್ಲಿ ನೋಡೋ ಮನವೇ ಸಾಧನದಲ್ಲಿ ನೋಡು ಮನವೇ ಸಾಧನದಲ್ಲಿ ನೋಡೋ ಮನವೇ ಸನ್ಮುಖಿ ಬೋಧಿಸಿ ಲೋಲ್ಯಾಡೋ ಮನವೇ ಸಾಧಿಸಿ ಮನ ಕೂಡೋ ಮನವೇ ಆತನ ಕರಕಮಲದೊಳಾಡು ಮನವೇ ಗುರು ಸ್ಮರಣೀಯ ಮಾಡೋ ಮನವೇ ಸದ್ಗುರು ಶಾಂತರ ಒಡನಾಡೋ ಮನವೇ ಗುರು ಸ್ವರಣೀಯ ಮಾಡೋ ಮನವೇ ಆತನ ಕರಕಮಲದೊಳಾಡು ಮನವೇ ಗುರು ಸ್ಮರಣೀಯ ಮಾಡೋ ಶಿವಾಯ ನಮಃ ಓಂ ಶಿವಾಯ ನಮಃ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಮೋಕ್ಷ ಅಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಶ್ಯಾಮಧಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಚರಣ ಭಜಕರ ದುರಿತರುಂಬವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರ ಬೋಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಅರುಷದಿ ವಾಸಿಸಿದೆ ಗುರುರಾಜ
ರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ.